ವಿಚಾರ ಹೇಳಿದ್ರೆ ನನ್ನ ಕಿವಿ ಓಲೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅವ್ರನ್ನ ನೋಡಿ. ಹೋಗಿ ಸರ್, ಗೊತ್ತಿದೆ. ನಮ್ಮ ಕೆಲಸ ಏನಂದ್ರೆ ಸಮಸ್ಯೆಗಳನ್ನು ಮಾತ್ರ ಎತ್ತಿ ತೋರಿಸುವಂಥದ್ದು, ಅದಕ್ಕೆ ಉತ್ತರ ಕೊಡೋದು ಜನಪ್ರತಿನಿಧಿಗಳು. ಕರೆಕ್ಟ್. ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅಂತ ಸುಮಾರು ಟೈಮಿಂದ ಡಿಮಾಂಡ್ ಮಾಡ್ತಿದ್ವಿ. ತಲೆಯ ಮೇಲೆ ಟೌನದ ಮಧ್ಯಭಾಗದಲ್ಲಿ ಏಕರಾನ್ಗಟ್ಟಲೆ ಕಸ. ನಮ್ಮ ನವನಾಯಕ, ಯುವ ನಾಯಕ, ಸುರತರೂಪಿ ನಾಯಕ ಇವ್ರನ್ನ ಬರಮಾಡ್ಕೊಳ್ಳೋಣ. ಖಂಡಿತವಾಗಿಯೂ. ಎಸ್ ಸರ್, ಕಾಮನ್ ಮ್ಯಾನ್ ಪೊಲಿಟಿಷಿಯನ್, ಪ್ಲೀಸ್ ಕಮ್ ಟು ದ ಸ್ಟೇಜ್ ಸರ್. ಆಕ್ಚುಲಿ ನಾನು ನಿಮ್ಮ ತಂದೆಯವರ ದೊಡ್ಡ ಫ್ಯಾನ್ ಸರ್. ನಂಬಲ್ಲ ನಾನು ಈ ವಿಚಾರ ಹೇಳಿದ್ರೆ ನನ್ನ ಕಿವಿ ಓಲೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅವ್ರನ್ನ ನೋಡಿ. ನಾನು ಅದಕ್ಕೆ ಒಂದೇ ವಾಲೆ ಹಾಕಿರೋ, ಫುಲ್ ಕಲ್ತಿಲ್ಲ ನಮ್ಮ ಅಪ್ಪಂದು, ಅದಕ್ಕೆ ಒಂದೇ ನಾನು ನೋಡಿರೋದು. ಬಹಳ ಅದ್ಭುತವಾದ ಸ್ಟೈಲ್ ಅವ್ರದ್ದು. ಮೊದಲನೇ ಪ್ರಶ್ನೆ ಸರ್ ನಿಮ್ಮಲ್ಲಿ, ಕೆಲವು ಸರಿ ಬಹಳಷ್ಟು ಜನ ಡಾಕ್ಟರ್ ಅಂದಾಗ ಇದು MBBS ಡಾಕ್ಟರ್ ಇಲ್ಲ ಡಾಕ್ಟರೇಟ್ ಅನ್ನೋ ಡೌಟ್ ಇರುತ್ತೆ ನಮಗೆ. ಬಹಳಷ್ಟು ಜನ ಡಾಕ್ಟರ್ಗೆ ಯಾವ ಥೀಸಿಸ್ ಅಂತ ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಡಾಕ್ಟರೇಟ್ ಕೊಟ್ಟು ಬಿಡ್ತಾರೆ. ಸೊ ಈ ಥರ ಇರ್ಬೇಕಾದ್ರೆ ನೀವು ಇಷ್ಟೆಲ್ಲ ಓದಿ MBBS ಮಾಡಿ ಎಲ್ಲ ಮಾಡಿ ರಾಜಕೀಯಕ್ಕೆ ಯಾಕೆ ಬಂದ್ರಿ? ಮೊದಲನೇದಾಗಿ ಐ ಲೈಕ್ ಟು ಥ್ಯಾಂಕ್ ಮನುನಾ ಅಂಡ್ ನಿರಂಜನ್ ಫಾರ್ ಪುಟಿಂಗ್ ಮೀ ಆನ್ ದ ಸ್ಪಾಟ್ಲೈಟ್. ಈ ಕಡೆ ಪರಿಸ್ಥಿತಿ ಸಿಗಾಕೋದು ಏನೇನು ಕಡಿಮೆ ಇಲ್ಲ. ನಿಮ್ಮ ಪ್ರಶ್ನೆಗೆ ವಾಟ್ ಹ್ಯಾಪನ್ ವಾಸ್ 2004ನೇ ಇಸ್ವಿ, 2008ನೇ ಇಸ್ವಿ, 13ನೇ ಇಸ್ವಿ 3 ಚುನಾವಣೆ ನನ್ನ ತಂದೆಗೆ ಮೇಲ್ಮಟ್ಟದಿಂದ ಸಹಾಯ ಮಾಡ್ತೀನಿ, ನಾಟ್ ಕಂಪ್ಲೀಟ್ಲಿ ಇನ್ಸೈಡ್. ಅವಾಗ ನನ್ನ ಮನಸ್ಸಲ್ಲಿ ಏನಾಯ್ತು ಅಂದ್ರೆ, ಯಾರು ಸೀರಿಯಸ್ ಆಗಿ ಕೊಂಡ್ರು ಪರವಾಗಿಲ್ಲ ಇಲ್ಲ ರೀ, ನಮ್ಮ ಅಪ್ಪನೇ ಗೆಲ್ಸ್ಬೋದು ಅಂತಂದ್ರೆ ನಾನೇ ಯಾಕೆ ಗೆಲ್ಲಕ್ಕಾಗಲ್ಲ ಅಂತ ಅದೊಂದು ಬರಲ್ಲ. ಬಟ್ ನನ್ನ ಅದೆಲ್ಲನೂ ಜನಕ್ಕೆ ಯಾವ ರೀತಿ ಬೆಳಿಬೇಕು, ಯಾವ ರೀತಿ ನೋಡ್ಬೇಕು ಅಂತ MBBS ಇಸ್ ಅ ವೆರಿ ಹಂಬ್ಲಿಂಗ್ ಎಕ್ಸ್ಪೀರಿಯನ್ಸ್. ಕತ್ಪಕ್ಷ ಕಲಿಸ್ಬೇಕು ಅಂತಂದ್ರೆ ಡಿಗ್ರಿ ಮುಖ್ಯ ಅಲ್ಲ, ಅದು ತಾಳ್ಮೆ ಇರ್ಬೋದು, ಎಂಪತಿ ಅಂತ ಒಂದು ಸಿಂಪತಿ ಅಲ್ಲ, ಎಂಪತಿ ಕಲಿಯಕ್ಕೆ MBBS ಇಸ್ ಅ ವೆರಿ ಹಂಬ್ಲಿಂಗ್ ಎಕ್ಸ್ಪೀರಿಯನ್ಸ್. ನನಗೆ MBBS ಅಲ್ಲಿ ನಾವೇನಾದ್ರೆ ಹೋಗಿರ್ಲಿಲ್ಲ ಅಂದ್ರೆ ಈ ತರ ಬೆಳವಣಿಗೆ ನನಗೆ ವೈಯಕ್ತಿಕವಾಗಿ ಸಿಗ್ತಿಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಐ ಥಿಂಕ್ ದ ಬೆಸ್ಟ್ ಡಿಸಿಷನ್ ಇಸ್ ಸ್ಟಡಿಂಗ್ ಮೆಡಿಸಿನ್. ಅದ್ರ ಜೊತೆ ಜನ ಜೊತೆ ನಿರಂತರವಾಗಿ ಇರೋಂಥ ಸಂದರ್ಭದಲ್ಲಿ ಸೇವೆ ಮಾಡಬೇಕು ಅಂತ ನನಗೆ ಬ್ಲಡ್ಡಲ್ಲೇ ಇರ್ಬೋದು ಅಂತ ಕಾಣಿಸುತ್ತೆ. ನನ್ನ ಏನ್ ಗುರಿ ಅಂತಂದ್ರೆ ನಮ್ಮ ಅಪ್ಪನಿಗಿಂತ ಚೆನ್ನಾಗಿ ಮಾಡ್ಬೋದು ಅಂತ ನನ್ನೊಂದು, ದಟ್ ಇಸ್ ಮೈ ಸೆಲ್ಫ್ ಮೋಟಿವೇಶನ್ ಅಂತ ನನ್ನ ವಿಡಿಯೋ ಬರೋಣ. ನಾನು ಪತ್ರಕರ್ತನ ಕೆಲಸನೇ ಮಾಡೋದು, ಎಂಟರ್ಟೈನ್ಮೆಂಟ್ ಅಂತೂ ಮಾಡೋದು. ನೀವು ರೋಟರಿ ಪ್ರೆಸಿಡೆಂಟ್ ಅಣ್ಣ, ಈಗ ನೀವು ಪತ್ರಕರ್ತರ ಕೆಲಸ ಬಿಟ್ಬಿಡಿ. ಈಗ ಯು ಹ್ಯಾವ್ ಟು ಬಿ ಅ ರೋಟೇರಿಯನ್ ಟುಡೇ. ಈಗ ಇವತ್ತು ಲಾಸ್ಟ್ ನಿಮ್ದು, ಇವತ್ತು ಲಾಸ್ಟ್ ಅಲ್ವಾ ಪ್ರೆಸಿಡೆಂಟ್ ಆಗಿ? ಇಲ್ಲ ಸರ್, ಇನ್ನು 3 ತಿಂಗಳಿದೆ. ಇನ್ನು 3 ತಿಂಗಳು, ಅದಕ್ಕೆ ಈಗಲೇ ಬೇರೆ ಫೀಲ್ಡ್ಗೆ ಶಿಫ್ಟ್ ಮಾಡೋಕ್ಕೆ ಆಗಲೇ ಪ್ರಯತ್ನ ಮಾಡ್ತಾವ್ರೆ ಅಂತ. ಸರ್ ವಿಡಿಯೋ ಪ್ಲೀಸ್. ಹಾಯ್ ಮೇಡಮ್. ಆ್ಯಸ್ ಎ ಜನಪ್ರತಿನಿಧಿಯಾಗಿ ನಾವು MLA ಮಂತ್ರಗೌಡವ್ರನ್ನ ನೋಡಿದ್ದೀವಿ. ನೀವು ಆ್ಯಸ್ ಎ ವೈಫ್ ಆಗಿ, ಹಾಗಿದ್ದು ಮುಂಚೆ ಫ್ರೆಂಡ್ ಆಗಿ ಎಲ್ಲ ರೀತಿಯಲ್ಲಿ ನೋಡಿರ್ತೀರಿ. ನಮಗೆ ಗೊತ್ತಿರೋದ ಮಂತ್ರಗೌಡ ಹೇಗಿರ್ತಾರೆ ಅಂತ ನೀವು ನೋಡಿರೋಂಥ ಮಂತ್ರಗೌಡರು ಒಂದೆರಡು ಮಾತಾಡ್ಬೋದಾ ಅಂತ? Mantargowda is very simple, he is very honest, he is very funny, and he's very ambitious, which is one of the best qualities that he has. And his values remain the same, whether he's working as a politician or he's a husband or a father or a son at home, his values remain the same, which is the unique thing about him. Oh, he's hands-on dad avaru. He does everything from feeding to bathing to playing with them, ella ಮಾಡ್ತಾರೆ. But MLA ಆದ್ಮೇಲೆ ಸ್ವಲ್ಪ ಕಡಿಮೆ ಟೈಮ್ ಮನೆಯಲ್ಲಿ, but when he's there I don't have to look at the kids at all. He does everything. As a doctor ಆಗಿ MBBS ಆದಮೇಲೆ ಅವರು ಪೊಲಿಟಿಕ್ಸ್ಗೆ ಬರಬೇಕು ಅಂತ ಏನಾದರೂ ಮೈಂಡಲ್ಲಿ ಇತ್ತ ಅವರಿಗೆ, ಅಥವಾ ಇಟ್ ಆಕ್ಸಿಡೆಂಟ್ಲಿ ಬಂದಿರೋಂಥದ್ದು? Politics is in his blood. I think he's a damn good doctor actually. He's a very good doctor, but he's an even better politician now that I see him at work. He's always wanted to be a politician. I think family wanted him to be a doctor. ಸರ್, ನೀವು ಯಾವ ಮನೆಗೆ ಹೋಗಿದ್ರಿ? ಅದಕ್ಕೆ ಹೇಳಿದೆ ಸರ್, ವಿಡಿಯೋ ಪ್ಲೇ ಮಾಡೋಕ್ಕಿಂತ ಮುಂಚೆ ಪತ್ರಕರ್ತನ ಕೆಲಸವನ್ನೇ ಮಾಡೋದು ನಾನು ಅಂತೇಳಿ. ಸರ್, ನನಗೆ ಯಾಕೋ ಡೌಟ್ ಬರ್ತಿದೆ. ಮೊದಲು ರಮೇಶ್ ಅರವಿಂದ್ ಅವ್ರನ್ನ ಕರೆಸಿದ್ರು, ಎಲ್ಲೋ ಒಂದು ಕಡೆ ಪೆಂಬಯ್ಯಾಗೆ ವೀಕೆಂಡ್ ವಿತ್ ರಮೇಶ್ ಮಾಡೋ ಆಸೆ ಇದೆ ಅಂತ ಕಾಣುತ್ತೆ. ಈ ಆಸೆನೆಲ್ಲ ರೋಟ್ರಿ ಮುಖಾಂತರ ತಿಳಿಸ್ಕೊತಾ ಇದ್ದಾರೆ. ಇರಲಿ ಸರ್, ಏನು ಹೇಳ್ತೀರಿ?
ತಂದೆಯಾಗಿ ಆ್ಯಂಡ್ ಪೆಟ್ ಫಾದರ್, ಮತ್ತು ಫ್ಯಾಮ್ಲಿಯಲ್ಲೂ ಕೂಡ ಪೊಲಿಟಿಷಿಯನ್ಗಿಂತ ಡಾಕ್ಟ್ರೇ ಬೆಸ್ಟ್ ಅನ್ನೋಂಥ ಒಂದು ಒಪಿನಿಯನ್ ಇತ್ತು ಇದ್ರ ಬಗ್ಗೆ. ಈಗ ಈ ಕ್ವೆಶ್ಚನ್ಗಳು ಸ್ವಲ್ಪ ಇಮೋಷ್ನಲ್ ಆಗಿ ಆಗ್ಬಿಡ್ತೀವಿ ನಾವು ಈಗ, ಯಾಕೆಂದರೆ ನಾವು ಚಿಕ್ಕವರಾಗಿದ್ದಾಗ ವೆನ್ ವಿ ವರ್ ಗ್ರೋಯಿಂಗ್ ಅಪ್, ನಾವು ಬೆಳೆಯುವಂಥ ಸಂದರ್ಭದಲ್ಲಿ ತಂದೆಯವರು ನಾವು ಒಂದು 6-7 ತಿಂಗಳು ಸಿಗ್ತಿರ್ಲಿಲ್ಲ ಒಂದೇ ಅವಾಗ ಮೊಬೈಲ್ ಫೋನ್ ಇರಲಿಲ್ಲ, ಟ್ರಂಕ್ ಕಾಲ್ ಇತ್ತು, ನಿಮಗೆ ಕೆಲವು ಹಿರಿಯವ್ರು ಗೊತ್ತಿರ್ತದೆ. ಅದು ನಮ್ಮೂರಲ್ಲಿ ಫೋನ್ ಕಾಲ್ ಸಿಕ್ಕದೇ ಕಷ್ಟ ಆಗಿತ್ತು. ಆಮೇಲೆ 6-7 ತಿಂಗಳು ಅಟ್ ಅ ಸ್ಟ್ರೆಚ್ ಸಿಗ್ತಿರ್ಲಿಲ್ಲ. ಆ ವಿಚಾರದಲ್ಲಿ ನಮ್ಮ ತಂದೆ ನಿರಂತರವಾಗಿ ನಮಗೆ ಹೇಳೋದು, ಡೋಂಟ್ ಗೆಟ್ ಇನ್ ಟು ಪಾಲಿಟಿಕ್ಸ್, ಯು ವಿಲ್ ಸ್ಪಾಯ್ಲ್ ಯುವರ್ ಫ್ಯಾಮಿಲಿ ಲೈಫ್. ಮನೇಲಿ ಅಂದರೆ ಸ್ಪೆಂಡ್ ಆಸ್ ಮಚ್ ಆಸ್ ಟೈಮ್ ವಿತ್ ಯುವರ್ ಫ್ಯಾಮಿಲಿ. ಇಲ್ಲಿ ಏನಾಗುತ್ತೆ ಅಂತಂದರೆ ಹೇಳ್ದಂಗೆ ಮನಸ್ಸಲ್ಲಿ ಒಂದ್ಸಲಿ ವಿ ಮೇಡ್ ಅಪ್ ಅ ಮೈಂಡ್, ಒಂದು ಮನಸ್ಸನ್ನ ಬದಲಾವಣೆ ಮಾಡಿಕೊಂಡು ನಾವು ಸೇವೆ ಮಾಡ್ಕೊಂಡು ಬರಬೇಕು ಅಂತ ಸಂದರ್ಭದಲ್ಲಿ ನಾನು ಅದಕ್ಕೆ ಮದುವೆ ಆಗೋಕ್ಕಿಂತ ಮುಂಚೆನೇ ನಮ್ಮ ತಂದೆ ತಾಯಿ ದಿವ್ಯನಿಗೆ ಅವರು ಕರೆಸ್ಕೊಂಡು ಮಾತಾಡಿದಾಗ, ಇವನು ರಾಜಕೀಯಕ್ಕೆ ಸೇರ್ತಾನೆ, ವಾಪಸ್ ಊರಿಗೆ ಹೋಯ್ತಾನೆ, ಹಳ್ಳಿಗೆ ಹೋಯ್ತಾನೆ, ಅದನ್ನು ನೀವು ಒಪ್ಪಿಗೆ ಇದೆಯಾ ಇಲ್ವ ಅಂತ ಕೇಳ್ಬಿಟ್ಟೆ ಮದುವೆ ಆಗಿದ್ದು. ಸೊ ಆ ವಿಚಾರದಲ್ಲಿ ದಿವ್ಯನಿಗೆ ಗೊತ್ತಿತ್ತು ನಾವು ರಾಜಕೀಯಕ್ಕೆ ಬರ್ತೀನಿ ಅಂತ. ಯಾವ ರೀತಿಲಿ ರಾಜಕೀಯ ಮಾಡ್ತೀನಿ ಅಂತ ದೇವರು ಅದು ಆಮೇಲೆ ನಮ್ಮ ಕ್ಷೇತ್ರದ ಜನ ನಮ್ಗೆ ಆಶೀರ್ವಾದ ಮಾಡಿದ್ರು. ಬಟ್ ಆಸೆ ಅಂತೂ ಇತ್ತು. ಇಷ್ಟು ಬೇಗ ಸಿಗ್ತದೆ ಅಂತ ಕೆಲವು ಟೈಮಲ್ಲಿ ನನಗೂ ಆಶ್ಚರ್ಯ. ಮಾತ್ರ ದೇವರು ನಮಗೆ ಆಶೀರ್ವಾದ ಮಾಡೋರೆ, ಜನನೂ ಒಂದು ಅವಕಾಶ ಕೊಟ್ಟರು. ಅದಕ್ಕೋಸ್ಕರ ಇಲ್ಲಿ ಸೇರಿದಂಥ ಎಲ್ಲರಿಗೂ ನಾವು ಯಾವಾಗಲೂ ಋಣ ಆಗಿರ್ತೀವಿ. ಬಿಕಾಸ್ ಈ ವಯಸ್ಸಲ್ಲಿ ಈ ದೊಡ್ಡ ಹುದ್ದೆ ಸಿಕ್ಕೋದು ಕಷ್ಟ. ಅದಕ್ಕೋಸ್ಕರ ನಮ್ಮ ಫ್ಯಾಮಿಲಿನೂ ಬೇಜಾರ ಪಟ್ಕೊಂಡ್ರೂ ಪರವಾಗಿಲ್ಲ, ಅವ್ರನ್ನ ಒಂದು ಸ್ವಲ್ಪ ಹೇಳ್ಬಾರ್ದು, ಅವ್ರನ್ನ ಒಂದು ಸ್ವಲ್ಪ ಬ್ಯಾಕ್ ಸೀಟ್ ಹಾಕಿ ನಿಮ್ಮನ್ನೇ ನಾನು ಫ್ಯಾಮಿಲಿ ಮಾಡ್ಕೊಂಡಿದ್ದೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಮಡಿಕೇರಿ ಕುಶಾಲನಗರ ಅಂತ ತಗೊಂಡ್ರೆ ಎಷ್ಟು ನಾವು ಹಸಿರು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಒಂಥರ ನೋಡಿದಷ್ಟು ಒಂಥರ ಕಣ್ಣಿಗೆ ತಂಪು ಎಲ್ಲ ಅಂತೀವೋ, ಅದರ ಜೊತೆಗೆ ಒಂದಷ್ಟು ಸಮಸ್ಯೆಗಳು ಕೂಡ ಇದೆ. ಐ ಥಿಂಕ್ ಪೆಮಯ್ಯ ವಾಂಟ್ಸ್ ಟು ಅಡ್ರೆಸ್ ದಟ್. ಇನ್ನೊಂದು ವಿಡಿಯೋ ಇದೆ ಸರ್, ನೋಡ್ಕೊಬರೋಣ. ಸರ್, ಮಡಿಕೇರಿ ಕೊಡಗು ಜಿಲ್ಲೆಯ ಕ್ಯಾಪಿಟಲ್, ಕ್ಲೀನ್ ಸಿಟಿ ಅನ್ನೋಂಥ ಒಂದು ಕ್ಲೀನ್ ಏರ್ ಸಿಟಿ ಅಂತ, ಕ್ಲೀನ್ ಏರ್ ಸಿಟಿ ಅಂತೇಳಿ. ಆದರೆ ಮಡಿಕೇರಿಯ ತಲೆಯ ಮೇಲೆ ಟೌನದ ಮಧ್ಯಭಾಗದಲ್ಲಿ ಏಕರಾನ್ಗಟ್ಟಲೆ ಕಸ, ಅದರಿಂದ ಹರಿಯುವಂಥ ಕೊಳಚೆ ನೀರು, ಟೌನ್ ಕಲ್ಟಿವೇಟ್ ಆಗ್ತಿದೆ, ದಶಕಗಳಿಂದ ಬಗೆಹರಿದ ಸಮಸ್ಯೆ. BBC ಚಾನಲ್ವರೆಗೂ ಹೋಗಿತ್ತು ಈ ವಿಚಾರ. ನೀವು MLA ಆಗಿದ್ದೀರಿ, ಏನು ಕ್ರಮ ಕೈಗೊಳ್ತಾ ಇದ್ದೀರಿ ಸರ್? ಈಗ ನೀವೇ ನೋಡಿದ್ದೀರಾ, ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಮಡಿಕೇರಿ ಟೌನ್ ಎಂಟರ್ ಅಂತ ಸಂದರ್ಭದಲ್ಲಿ ಸ್ಟೋನ್ ಹಿಲ್ ಅಂತ ಒಂದು ಏರಿಯಾ ಇದೆ. ಅಲ್ಲಿ ಇಟ್ ಇಸ್ ಬಿಕಮ್ ಅ ಮ್ಯಾನ್ ಮೇಡ್ ಮಾನ್ಯುಮೆಂಟ್ ಅಂತ. ಈಗ ಒಂದು ಕಚಡದೇ ಒಂದು ಮೌಂಟನ್ ಆಗಿ ಒಂದು ಪರ್ವತ ಮಾಡಿದ್ದೀವಿ, ನಾವೇ ಮಾಡಿದ್ದೀವಿ. ಬಟ್ ಓವರ್ ನೈಟ್ ಆಗಿಲ್ಲ. ಇಟ್ ಇಸ್ ಹ್ಯಾಪನ್ಡ್ ಓವರ್ ಆಲ್ಮೋಸ್ಟ್ 20, 25, 30 years. ಸಮಸ್ಯೆ ಏನಿತ್ತು ಅಂತಂದರೆ ಇನ್ಕಮಿಂಗ್ ವೇಸ್ಟ್ ವಾಸ್, ಅಂದರೆ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಇನ್ಕಮಿಂಗ್ ವಾಸ್ ಮಚ್ ಹೈಯರ್ ದೆನ್ ವಾಟ್ ವಾಸ್ ಗೋಯಿಂಗ್ ಔಟ್. ಅದಾದ ನಂತರ ಎಷ್ಟೋ ಟೈಮಲ್ಲಿ ವಿವಿಧ ಸರ್ಕಾರಗಳು ದೇವ್ ಇನ್ವೆಸ್ಟೆಡ್ ಮನಿ ಆನ್ ಸ್ವಚ್ಛ ಭಾರತ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ, ಸ್ವಚ್ಛ ಭಾರತ್ ಮಿಷನಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟು ಮಿಷಿನ್ಸ್ ಎಲ್ಲ ಮಾಡಿದ್ರು. ಬಟ್ ಇಟ್ ವಾಸ್ ನಾಟ್ ಅ ಫುಲ್ ಪ್ರೂಫ್ ಆ್ಯಂಡ್ ಪರ್ಮನೆಂಟ್ ಪ್ಲ್ಯಾನ್. ಇಲ್ಲಿ ನಮಗೇನಾಯಿತು ಅಂತಂದರೆ ರಹೀಮ್ ಖಾನ್ ಸರ್ ಹತ್ರ ಮಾತಾಡಿ ಸ್ವಚ್ಛ ಭಾರತ್ ಅಂಡರಲ್ಲಿ ನಾವು ವಿ ಹ್ಯಾವ್ ಗಾಟ್ 12 crore rupees 3 cities-ಗೆ. ಈ ಫುಲ್ಲು ಸ್ಟೋನ್ ಹಿಲ್ ಪರ್ವತ ನಾವೇನು ಮ್ಯಾನ್ಮೇಡ್ ಆಗಿರೋದು ಅದು ಬಯೋಮೈನಿಂಗ್ ಮಾಡೋದು. ಅದೇ ರೀತಿಲಿ ಅದು ಲೆಗಸಿ ಕ್ಲಿಯರೆನ್ಸ್ ಅಂತ ಕುಶಾಲನಗರದಲ್ಲೂ ಇದೆ, ಅದೇ ರೀತಿಲಿ ವಿರಾಜ್ಪೇಟಲ್ಲಿದೆ. 3 ಪಾಯಿಂಟಲ್ಲಿ ಕಂಪ್ಲೀಟ್ ರಿಮೂವಲ್ ಆಫ್ ವೇಸ್ಟ್ ಮ್ಯಾನೇಜ್ಮೆಂಟ್. ನಮಗೆ ಏನಾಗಿದೆ ಅಂತಂದರೆ ಕಲೆಕ್ಷನ್ ಸಿಸ್ಟಮ್ ಇಸ್ ನಾಟ್ ಗ್ರೇಟ್. ಆಮೇಲೆ ಅಟ್ ಹೋಮ್ ನಾವು ನಮ್ಮ ಮನೇಲಿ ಪ್ಲಾಸ್ಟಿಕ್ಕು ಬೇರೆ ಬೇರೆ ರೀತಿಯಲ್ಲಿ ನಾವು ಸೃಷ್ಟಿ ಮಾಡೋಂಥ ಸಂದರ್ಭದಲ್ಲಿ ಎಷ್ಟೋ ಮನೆಗಳಲ್ಲಿ ವೇಸ್ಟ್ ಸೆಗ್ರಿಗೇಷನ್ ಮನೇಲಿ ಶುರುವಾಯ್ತಾ ಇಲ್ಲ. ವೇಸ್ಟ್ ಸೆಗ್ರಿಗೇಷನ್ ನೀವು ನಿಮ್ಮ ಮನೇಲಿ ಮಾಡಿದ್ರೆ ನಮ್ಮ ಸಿಬ್ಬಂದಿಗಳು ಏನು ಮಾಡ್ತಾರೆ, ಒಂದೊಂದ್ಸಲಿ ಅದನ್ನ ಎಲ್ಲನೂ ತೊಗೊಂಡು ಇನ್ನೊಂದ್ಸಲಿ ಮಿಕ್ಸ್ ಆಗಿ ಡಂಪ್ ಮಾಡ್ತಾರೆ. ದಿಸ್ ಇಸ್ ಓವರ್ ಇಯರ್ಸ್ ಆಫ್ ಅಂದರೆ ಲ್ಯಾಕ್ ಆಫ್ ಇಂಟ್ರೆಸ್ಟ್ ಅಂತಲೇ ಅನ್ಬೋದು. ಯಾಕಂತಂದರೆ ಅದೃಷ್ಟದಲ್ಲಿ ಈ ಭಾಗದಲ್ಲಿ ನಾವು ಯಾವುದೋ ರೀತಿಯಲ್ಲಿ ಸಿಕ್ಕಾಕೊಂಡಿದ್ದೀವಿ, ಕರೆಕ್ಟ್ ಅಲ್ವಾ? ನಮ್ಮದು ಒಂದು ಜವಾಬ್ದಾರಿ ಇದ್ದೀವಿ.
ಬರೀ ಮಂತರ್ ಮಾಡೋದಂತ ಮುಖ್ಯ ಅಲ್ಲ. ಎವ್ರಿ ಸಿಟಿಸನ್ ಆಫ್ ಕೊಡಗು ನೀಡ್ಸ್ ಟು ಪ್ರಾಕ್ಟೀಸ್ ಸೆಗ್ರಿಗೇಷನ್ ಅಟ್ ಹೋಮ್. ಆ ವಿಚಾರದಲ್ಲಿ ಏನು 12 ಕೋಟಿ ರೂಪಾಯಿಲಿ 3 ಟೌನಿಗೆ ಲೆಗಸಿ ಇದು ಬಯೋ ಮೈನಿಂಗ್ ಅಂತ ಮಾಡ್ತಾ ಇದೆ. ಸೊ ದಟ್ ಮಿಷಿನ್ಸ್ ಈಗ ಮೊನ್ನೆ ಈಗ ಐ ಥಿಂಕ್ ಬಿಗಿನಿಂಗ್ ಆಫ್ ಜಾನ್ ಅದು ಇನ್ಸ್ಟಾಲ್ ಆಯಿತು. ಆ ಪರ್ವತನ ಕಂಪ್ಲೀಟಾಗಿ ಅದನ್ನ ತೆಗೆದು ಆ್ಯಂಡ್ ವಾಟ್ ಎವರ್ ಬಯೋ ಮೈನಿಂಗ್ ಏನು ರಾ ಮೆಟೀರಿಯಲ್ಸ್ ಏನು ಸಿಗ್ತದೆ, ಇಟ್ ಗೋಸ್ ಇನ್ ಟು ಸಿಮೆಂಟ್ ಫ್ಯಾಕ್ಟ್ರೀಸ್, ಇಟ್ ಗೋಸ್ ಟು ಡಿಫ್ರೆಂಟ್ ಇದು ಮಾತ್ರ. ಏನಾದರೂ ಆಗಿರಲಿ, ಕಲೆಕ್ಷನ್ ಸಿಸ್ಟಮ್ ಹ್ಯಾಸ್ ಟು ಇಂಪ್ರೂವ್, ಸಿವಿಕ್ ಸೆನ್ಸ್ ಹ್ಯಾಸ್ ಟು ಇಂಪ್ರೂವ್. ನಾವು ಪ್ಲೇಸ್ ಕರೆಕ್ಟಾ ಸರ್? ಮಡಿಕೇರಿ ಟೌನ್ ಮಧ್ಯಭಾಗದಲ್ಲಿ ಈ ಪ್ಲೇಸ್ ಕರೆಕ್ಟ್ ಅನ್ಸುತ್ತೆ. ಈಗ ಇತಿಹಾಸ ನಾವು ಒಪ್ಕೋಬೇಕಾಗತ್ತೆ. ಐ ವಾಂಟ್ ಟು ಚೇಂಜ್ ಸೋ ಮೆನಿ. ನಾನು ಬದಲಾವಣೆ ಮಾಡೋಕ್ಕೆ ತುಂಬ ಆಸೆ, ಮಾತ್ರ ಇದನ್ನ ಬದಲಾವಣೆ ಮಾಡಬೇಕು ಫಸ್ಟು. ಇತಿಹಾಸದಲ್ಲಿ ಆಗಲೇ ಫಿಕ್ಸ್ ಆಗಿಬಿಟ್ಟಿದೆ, ಮುಂಚೆಯಿಂದ ಡಂಪಿಂಗ್ ಆಡಿದ್ದು. ಅವಾಗ ಆ್ಯಸ್ ನಾನು ಹೇಳ್ತಾ ಇರೋದು ಮೇ ಬಿ ಅರ್ಲಿ 2000s ಇಷ್ಟು ವೇಸ್ಟ್ ಉದ್ಭವ ಆಯ್ತಿರಲಿಲ್ಲ. ನಾವು ರಿಸಾರ್ಟ್ಸ್, ಹೋಮ್ ಸ್ಟೇಸ್, ದಿನನಿತ್ಯ 1 ಲಕ್ಷ ಜನ ಬರ್ತಾವ್ರೆ ಕೊಡಗಿಗೆ, ನಿಮಗೆ ಗೊತ್ತು. ಅವರೆಲ್ಲನೂ ವೇಸ್ಟ್ ಎಲ್ಲಿ ಹೋಯ್ತಾ ಇದೆ, ಯಾವುದೋ ಒಂದು ಹೋಮ್ ಸ್ಟೇ ರಿಸಾರ್ಟ್ಸಲ್ಲಿ ಹೋಗಿ ಇಟ್ ಈಸ್ ಗೆಟಿಂಗ್ ಡಂಪ್ ದೇರ್. ಆ ವಿಚಾರದಲ್ಲಿ ಸೆಗ್ರಿಗೇಷನ್ ಆ್ಯಂಡ್ ಇಫ್ ಮ್ಯಾನೇಜ್ಮೆಂಟ್ ಆ್ಯಟ್ ದಟ್ ಲೋಕಲ್ ಪ್ಲೇಸ್ ಆಗುತ್ತೆ, ವೆರಿ ಗುಡ್. ನಮಗೆ ಕುಶಾಲನಗರದಲ್ಲೂ ವಿಶೇಷವಾಗಿ ಏನು ನಮ್ಮ ಹಳೆ ಡಂಪಿಂಗ್ ಸೈಟ್ ಇತ್ತು. ಈಗ ನಮ್ಮ ಸೀಗೆ ಹೊಸೂರು ಭಾಗದಲ್ಲಿ ಅಲ್ಲೂ ಒಂದು ಡಂಪಿಂಗ್ ಸೈಟ್ ಮಾಡಿದ್ದೀವಿ. ಮಾತ್ರ ನಮ್ಮ ಕಚಡ ಬೇರೆ ಕಡೆಗೆ ಹಾಕ್ಬಿಟ್ರೆ ನಾವೇನು ಖುಷಿ ಆಗೋದು ಬೇಡ. ಬಟ್ ನಮ್ಮದು ಒಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ, ವೆರ್ ಎವರ್ ವಿ ಕ್ಯಾನ್ ಸೇವ್ ಪ್ಲಾಸ್ಟಿಕ್ ಆರ್ ನಾಟ್ ಯೂಸ್ ಪ್ಲಾಸ್ಟಿಕ್ ಎಟ್ ಆಲ್, ಅದನ್ನ ನಾವು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ನಮ್ಮ ಮಕ್ಕಳಿಗೋಸ್ಕರ ಆದರೂ ನಾವು, ಯಾಕಂದರೆ ನಮ್ಮ ಮಕ್ಕಳೆಲ್ಲ ಇಲ್ಲೇ ಕೂತವ್ರೆ. ನಮಗೆ ಕುರ್ಕುರೆ, ಲೇಸ್ ಪ್ಯಾಕೆಟ್, ಲೇಸ್ ಎಲ್ಲ ತಿನ್ನೋಕ್ಕೆ ತುಂಬ ಖುಷಿ. ಆ ಒಂದು ಕುರ್ಕುರೆ, ಲೇಸ್ ಪ್ಯಾಕೆಟ್ ಟು ಡಿಕಂಪೋಸ್ ಇನ್ ದ ಸಾಯಿಲ್ ಇಟ್ ಟೇಕ್ಸ್ 300 to 400 years. ದಯವಿಟ್ಟು ನಾವು ಅದು ತಿನ್ನಬೇಕಾದಾಗ ಒಂದು ಸ್ವಲ್ಪ, ನನಗೂ ಖುಷಿ ತಿನ್ನೋಕ್ಕಿಲ್ಲ ಅಂತಲ್ಲ, ಬಟ್ ಅದನ್ನ ಹೌ ಮಚ್ ವಿ ಯೂಸ್ ಆ್ಯಂಡ್ ವೇಸ್ಟ್ ಅದನ್ನ ಒಂದು ಸ್ವಲ್ಪ ಹುಷಾರಾಗಿ ನಾವು ಉಪಯೋಗಿಸ್ಕೊಂಡ್ರೆ ಐ ಥಿಂಕ್ ಒಂದು ಸ್ವಲ್ಪ ಮೈಂಡ್ಸೆಟ್ಟು ನಾವು ಚೇಂಜ್ ಮಾಡ್ಕೋಬೇಕು ಅಂತ ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯ. ಬಟ್ ಆ್ಯಸ್ 2026 ಗಾರ್ಬೇಜ್ ಇಶ್ಯೂ, ಓಪನ್ ಡಿಸ್ಪೋಸಲ್, ನಮ್ಮ ಮನೆ ಕಚಡ ಪಕ್ಕದ ಮನೇಲಿ ಮುಂದೆ ಎಸೆಯೋದು, ಇಲ್ಲ ಇಲ್ಲಿಂದ ಹೋಗಿ ಫಾರೆಸ್ಟಲ್ಲಿ ಎಸೆಯೋದು, ಅದೆಲ್ಲ ನಾವು ಒಂದು ಸ್ವಲ್ಪ ನಾವು ವೈಯಕ್ತಿಕವಾಗಿ ನಾಗರಿಕರಾಗಿ ನಾವೇ ತಿದ್ದುಪಡಿ ಮಾಡ್ಕೋಬೇಕು ಅಂತ ದಟ್ ಇಸ್ ಮೈ ಪರ್ಸನಲ್. ರೋಟರಿ ಕುಶಾಲನಗರ ಕೂಡ ಈ ನಿಟ್ಟಿನಲ್ಲಿ ಟ್ರೈ ಮಾಡ್ತಾ ಇದ್ದೀವಿ. ಗಾರ್ಬೇಜ್ ಮ್ಯಾನೇಜ್ಮೆಂಟ್ ಪ್ಲಾಂಟ್ SLN ನೇತೃತ್ವದಲ್ಲಿ ಕೊಟ್ಟಿದ್ದೀವಿ. ಆ್ಯಂಡ್ ಪ್ಲಾಸ್ಟಿಕ್ ಬಾಟಲ್ ಬಗ್ಗೆ ಹೇಳಿದ್ರಿ, ಅದು 10 ಕಡೆಗಳಲ್ಲಿ ನಾವು ರೋಟರಿ ಕ್ಲಬ್ ಫಾರ್ 50 years anniversary this whole month they have done an excellent cleaning and anti-plastic ban. ಗಡಿ ಭಾಗದಲ್ಲಿ ಒಂದು 4-5 ನಮ್ಮ ಬಸ್ ಸ್ಟ್ಯಾಂಡ್ ಭಾಗದಲ್ಲಿ ಈ ಬಾಟಲ್ ಟ್ರ್ಯಾಪ್ಸ್ಗಳು ಹಾಕ್ಕೊಂಡವ್ರೆ. ಆ್ಯಂಡ್ ದಟ್ಸ್ ಅನ್ ಎಕ್ಸಲೆಂಟ್ ಇನಿಷಿಯೇಟಿವ್. ಅಲ್ಲಿ ವೆರ್ ಎವರ್ ವಿ ಡು ನಾಟ್ ರಿಯೂಸ್ ದ ಬಾಟಲ್, ಎಲ್ಲಿ ನಾವು 2ನೇ ಸಲ ಉಪಯೋಗ ಮಾಡ್ಕೊಳ್ಳಿಲ್ಲ ಅದನ್ನು ದಯವಿಟ್ಟು ಆ ಬಾಟಲ್ನ ಅದೇ ಜಾಗದಲ್ಲಿ ಎಸಿಬೇಕು ಅಂತ ನಾನು ಮನವಿ ಮಾಡ್ಕೋತೀವಿ. ಆಮೇಲೆ ನಮಗೇನು ಖುಷಿ ಅಂತಂದರೆ, ಈ ತೋಟದ ಮನೆಗಳಲ್ಲಿ ಏನು ಮಾಡ್ಬಿಡ್ತೀವಿ, ಪ್ಲಾಸ್ಟಿಕ್ಸ ಸುಟ್ಟುಬಿಡ್ತೀವಿ. ಅದು ಇದಕ್ಕಿಂತೂ ಹಾರ್ಮ್ಫುಲ್ಲು. ದಯವಿಟ್ಟು ಯಾವ ಕಾರಣಕ್ಕೂ ಪ್ಲಾಸ್ಟಿಕ್ನ ಸುಡೋಕ್ಕೆ ಹೋಗಬೇಡಿ. ಜುಡಿಷಿಯಸ್ ಅಂದರೆ ಸೈಂಟಿಫಿಕ್ ಆಗಿ ನಮ್ಮ ಸಿಬ್ಬಂದಿಗಳು ಜಾಸ್ತಿ ಕೆಲಸನೂ ಇದೆ, ಯಾರು ನಮ್ಮ ಪೌರಕಾರ್ಮಿಕರಿಗೆ ಕೆಲಸ ಜಾಸ್ತಿ ಇರ್ಬೋದು, ಮಾತ್ರ ದಯವಿಟ್ಟು ಪ್ಲಾಸ್ಟಿಕ್ನು ಸುಡೋದು ಅಷ್ಟೇ ತಪ್ಪು ಅಂತ ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯ. ಇಲ್ಲ, ಖಂಡಿತವಾಗ್ಲೂ. ಆ್ಯಕ್ಚುಲಿ ನಾನು ಬಂದಿದ ತಕ್ಷಣ ಒಂದು ಹೆವಿ ಪ್ಲೇ ಆಯಿತು. ಅದರಲ್ಲಿ ಗೊತ್ತಾಗಿದ್ದು ಅದೇ ನನಗೆ. ಸುಮಾರು 16 ಲಕ್ಷ ಖರ್ಚು ಮಾಡಿ ವೆಟ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೋಸ್ಕರ ಒಂದು ಪ್ಲ್ಯಾಂಟನ್ನು ಹಾಕ್ತಾ ಇದ್ದಾರೆ. ಐ ಥಿಂಕ್ ರೋಟ್ರಿಯಲ್ಲಿ ಎಲ್ಲರಿಗೂ ಜೋರಾಗಿ ಚಪ್ಪಾಳೆ. ಐ ಮೀನ್ ಕ್ಲಾಪ್ ಫಾರ್ ಯುವರ್ ಸೆಲ್ಫ್ ಅಂತ ಒಂದು ದೊಡ್ಡ ಕೆಲಸಕ್ಕೆ ನೀವೆಲ್ಲರೂ ಭಾಗಿಯಾಗಿದ್ದೀರಾ. ಹೌ ಐ ವಿಶ್ ಇವನ್ ಐ ಕುಡ್ ಹ್ಯಾವ್ ಬೀನ್ ಪಾರ್ಟ್ ಆಫ್ ಇಟ್. ಸರ್, ಜೀವ ನದಿ ಕಾವೇರಿ ಅಂತ ಕರಿತೀವಿ. ನದಿಯಲ್ಲೇ ಜೀವ ಇದೆಯಾ ಇಲ್ವಾ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಆಲ್ಮೋಸ್ಟ್ ಕಮರ್ಷಿಯಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆದಮೇಲೆ ದುಬಾರೆಯಿಂದ ನೀವು ತಗೊಂಡ್ರೆ ಗುಡ್ಡೆಹೊಸೂರುವರೆಗೆ 40ಕ್ಕಿಂತಲೂ ಹೆಚ್ಚು ಕಡೆಗಳಲ್ಲಿ ಡ್ರೈನೇಜ್ ನೀರು ಕಾವೇರಿ ರಿವರಿಗೆ ಸೇರ್ತಾ ಇದೆ. ಸೊ ನಾವು ಕ್ಲೀನ್ ಸಿಟಿ ಕಾವೇರಿ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ, ಕ್ಲೀನಿಂಗನ್ನು ಕೂಡ ಮಾಡ್ತಾ ಇದ್ದೀವಿ. ಬಟ್ ಒಂದು ಕಡೆಯಿಂದ ಕ್ಲೀನಿಂಗ್ ಆದರೆ 20 ಕಡೆಯಿಂದ ಡ್ರೈನೇಜ್ ಸೇರ್ತಾ ಇದೆ. ಇದಕ್ಕೆ ಶಾಶ್ವತ ಪರಿಹಾರ ಇಲ್ವಾ? ಈಗ ನಮ್ಮೊಂದು ಅದೃಷ್ಟ, ಪಕ್ಕದಲ್ಲೇ ಕಾವೇರಿ ನದಿ ಹರಿಯೋದು, ಅದು ನಮಗೆ ಎಲ್ಲ ರೀತಿಯಲ್ಲಿ ಜೀವನ ಕೊಡೋಂಥ ಒಂದು ನದಿ. ರೈಟ್ ಫ್ರಾಮ್
ತಲಕಾವೇರಿ ಬಾಗಮಂಡಲದಿಂದ ಹಿಡಿದು ಏನು 70-80 ಕಿಲೋಮೀಟ್ರು ನಮ್ಮ ಜಿಲ್ಲೆಯಲ್ಲಿ ಹರಡಂಥ ಕಾವೇರಿ ನದಿ ಅಪ್ ಟು ಸಿರಂಗಲ ಗಂಟ ಒಂದು 30 ಪಂಚಾಯಿತಿ ಬರ್ಬೋದು. ಆಮೇಲೆ ಕುಶಾಲನಗರ ಇಸ್ ದ ಮೇನ್ ಟೌನ್. ಮುಂಚೆ ಈ ಗ್ರೀನ್ ನಾರ್ಮ್ಸ್, ಗ್ರೀನ್ ಟ್ರೈಬ್ಯುನಲ್ ಇರ್ಬೋದು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ಬೋದು, ಎನ್ವೈರ್ಮೆಂಟಲ್ ನಾರ್ಮ್ಸ್ ಇರ್ಬೋದು, ಅಷ್ಟು ಸ್ಟ್ರಿಕ್ಟ್ ಆಗಿರಲಿಲ್ಲ. ಮಾತ್ರ ಇತ್ತೀಚೆಗೆ ಕಾನೂನು ತುಂಬ ಸ್ಟ್ರಿಕ್ಟ್ ಇದೆ. ಯು ಕ್ಯಾನ್ ನಾಟ್ ಗ್ರೇ ಎಫ್ಲೂಯೆನ್ಸ್, ಏನಂದರೆ ಸೂವೇಜ್ ಎಫ್ಲೂಯೆನ್ಸ್ ಏನು ನಮ್ಮ ಮನೆಗಳಲ್ಲಿ ಇರಲಿ ಅಂದರೆ ಪಂಚಾಯತಿಲಿ ಯಾವುದಾದ್ರಲ್ಲಿರಲಿ, ಯು ಕ್ಯಾನ್ ನಾಟ್ ಡಿರೆಕ್ಟ್ಲಿ ಡ್ರೈನ್ ಇಟ್ ಟು ದ ರಿವರ್ ಕಾವೇರಿ. ಆ ವಿಚಾರದಲ್ಲಿ ಕುಶಾಲನಗರಲ್ಲಿ ನಿಮಗೆ ಗೊತ್ತಿರ್ಬೋದು, ಎಲ್ಲರಿಗೂ ಗೊತ್ತಿರ್ಬೋದು, 2008-12ನೇ ಇಸ್ವಿಲಿ UGD ಅಂದರೆ ಅಂಡರ್ಗ್ರೌಂಡ್ ಡ್ರೈನೇಜ್ ಪ್ಲಸ್ STP ಅಂದರೆ ಸೂವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ 1 and 2 ಅಂದರೆ ಇಟ್ ನಾಟ್ ಟೇಕ್ ಆಫೇ ಆಗಿರಲಿಲ್ಲ. ಇತ್ತೀಚೆಗೆ ಸೂವೇಜ್ STP 1, STP 2 ಪ್ರಾರಂಭ ಆಗಿದೆ. ಮಾತ್ರ ಇನ್ನೂ ಮನೆಗಳಲ್ಲಿ ಕನೆಕ್ಷನ್ಗಳು ಇನ್ನೂ ಟೆಸ್ಟಿಂಗ್ ಫೇಸಲ್ಲಿದೆ. ಆಮೇಲೆ ಮೇನ್ ರೋಡ್ ಲೈನು ಮೊನ್ನೆ ಆಗಿತ್ತು, ಯಾಕಂದರೆ ನಮ್ಮ ಮಂಗಳೂರು ರೋಡ್ ಮೇನ್ ರೋಡ್ ಇತ್ತಲ್ಲ, ದಟ್ ಲೈನಿಂಗ್ ಹ್ಯಾಸ್ ಡನ್. ಬಟ್ ಇಟ್ ಈಸ್ ಅ ಕ್ರೈಮ್. ನಾನು ಬೇಕಾದ್ರೆ ಕೆಲವು ಟೈಮಲ್ಲಿ ಒಂಚೂರು ನೋಡ್ಕೊಳಪ್ಪ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಮಾತ್ರ ಕಾನೂನು ಅಷ್ಟು ಸ್ಟ್ರಿಕ್ಟ್ ಇದೆ. ಕಾವೇರಿ ನದಿನ ಪೊಲ್ಯೂಷನ್ ಮುಖಾಂತರ ಏನಾರು ಆಗಿದ್ರೆ ಅವ್ರನ್ನ ಸೀರಿಯಸ್ ಆಗಿ ಕ್ರಮ ತಗೊಳ್ಳಿ ಅಂತ ಆಗ್ತಾ ಇದೆಯಾ ಸರ್? ಆಗಿದೆ. ನಮ್ಮ ಮುನ್ಸಿಪಾಲಿಟಿ ಕಮಿಷನರ್ ಇದ್ದಿದ್ರೆ ಅವ್ರು ಹೇಳ್ತಿದ್ರು, ಅವ್ರಿಗೆ ನಿರಂತರವಾಗಿ ಒಂದು 10-15 ನೋಟಿಸ್ ಕೊಟ್ಟಿದ್ದಾರೆ. ಸರ್, ಹಲವಾರು ಸಂಘಟನೆಗಳು ಈ ವಿಚಾರ ಹೋರಾಡ್ತಿದೆ. ನಮಾಮಿ ಆಗಿರ್ಬೋದು, ಪತ್ರಕರ್ತ ಮಿತ್ರರು, ಅದಕ್ಕೆ ಅಂತಾನೆ ಸಮಿತಿಗಳಿವೆ. ಅಲ್ಲಲ್ಲ, ಪರಿಹಾರ ಆದಂಗೆ ಪರಿಹಾರಕ್ಕೆ ಏನಾಗಿದೆ ಅಂತಂದ್ರೆ, ಪರ್ ಪಂಚಾಯತ್ ಅಲ್ಲಿ ಈ ಗ್ರೇ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಕೊಡ್ತಾವ್ರೆ. ಬಟ್ ಪ್ರಾಬ್ಲಮ್ ಇಸ್, ಈಗ ಮಲ್ಟಿಪಲ್ ಎಂಟ್ರಿ ಪಾಯಿಂಟ್ಸ್ ಫ್ರಮ್ ದ ರಿವರ್ ಇದ್ದಾರೆ. ಈಗ ನಾವು ಇಲ್ಲಿ ಪೈಪ್ ಹಾಕಿದ್ರೆ ಪಕ್ಕದ ಮನೆಯವ್ರು ಏನು ಮಾಡ್ತಾರೆ, ಇಲ್ಲಿಂದ ಡೈವರ್ಟ್ ಮಾಡಿ ಅಲ್ಲಿ ಹಾಕ್ತಾರೆ. ಬಟ್ ಇದು ಪಂಚಾಯತಿ ಮಟ್ಟದಲ್ಲಿ ಅಂದರೆ ಕುಶಾಲನಗರ ಟೌನ್ ನಡೆದೋಗುತ್ತೆ. ಯಾಕಂದರೆ UGD ಕಂಪ್ಲೀಟ್ ಆದಮೇಲೆ ದಿಸ್ ವಿಲ್ ಬಿಗ್ STPs ಬಂದಾಗ, ಆ STPs 1 and 2 ಕ್ಲಿಯರ್ ಆದಮೇಲೆ ಆಮೇಲೆ ಒಂದು ಸ್ಟ್ಯಾಗ್ನೆಂಟ್ ವಾಟರ್ ಒಂದು 24 days or 30 daysಗೆ ವಾಟರ್ ನಿಲ್ಲಬೇಕು. ಆದಮೇಲೆ ಯು ಕ್ಯಾನ್ ಲೀವ್ ಇಟ್ ಬ್ಯಾಕ್ ಇನ್ ಟು ದ ರಿವರ್. ದಟ್ ಈಸ್ ಇಫ್ ಇಟ್ ಇಸ್ ಟ್ರೀಟೆಡ್. ನಾವು ಡೈರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಒಂದು ಪಂಚಾಯತಿಗೆ ಐ ಆಮ್ ಹೋಪಿಂಗ್ ಇನ್ನೊಂದು ಈ ಬರೋಂಥ ಅವಧಿಗಳಲ್ಲಿ ಪ್ರತಿ ಪಂಚಾಯತಿಲಿ ಎಲ್ಲಿ ಈ ಥರ ಹ್ಯಾಮ್ಲೆಟ್ ವಿಲೇಜಸ್ ಇದೆ, ಈಗ ಡೈರೆಕ್ಟಾಗಿ ಸೂಜ್ ಬಿಡೋಂಥ ಕೆಲಸನ ಅದನ್ನ ಆದಷ್ಟು ಬೇಗ ಅದನ್ನ ಸ್ಟಾಪ್ ಮಾಡಿ ಈ ಸೂಜ್ ಟ್ರೀಟ್ಮೆಂಟ್ ಪ್ಲಾಂಟ್ನ ಅಂದರೆ ವೆಟ್ ವೆಲ್ಸ್ನ ಒಂದೊಂದು ಕಡೆಯಲ್ಲಿ ಹಾಕಿ ಅದರಾದ್ಮೇಲೆ ಬಿಡಬೇಕು ಅಂತ ನಾವು. ಅದು ಕೂಡ 2014 ನೀವು ಹೇಳ್ದಂಗೆ 53 ಕೋಟಿಯ ಪ್ರಾಜೆಕ್ಟ್ ಸರ್. ಮತ್ತೆ ಪುನಃ 18 ಕೋಟಿ, 53 + 18. ಈಗ ಆದ್ರೆ ಪ್ರಾಪರ್ ಆಗಿ ಕುಶಾಲನಗರದ ಒಳಚಂಡಿ ವ್ಯವಸ್ಥೆ ಇನ್ನೂ ಕೂಡ ಆಗಿಲ್ಲ. ಕೆಲವು ಸರ್ಕಾರದ ವ್ಯವಸ್ಥೆಗಳಲ್ಲಿ ಹೇಳ್ಬೋದೋ ಇಲ್ಲೋ ಗೊತ್ತಿಲ್ಲ, ಕಂಪ್ಲೀಟ್ ಆಗಿ ಒನ್ ಪ್ರಾಜೆಕ್ಟ್ ಫ್ರಮ್ ಸ್ಟಾರ್ಟ್ ಟು ಫಿನಿಶ್ ಕೊಡೋದಿಲ್ಲ. ಅದು ಯಾಕೆ ಅಂತ ಅದು ಹೇಳಕ್ಕೆ ನನಗೂ ಇಂಟ್ರೆಸ್ಟ್ ಇಲ್ಲ. ಅವರು ಅವತ್ತೇನೆ ಅಟ್ ದಟ್ ಡೇ 2014 ಎಸ್ಕಲೇಷನ್ ಇರಲಿಲ್ಲ, ಲೇಬರ್ ವ್ಯಾಲ್ಯೂಸ್ ಕಡಿಮೆ ಇತ್ತು, ಪ್ಲಸ್ ಆಲ್ಸೋ ಮೆಟೀರಿಯಲ್ ಕಾಸ್ಟು ಕಡಿಮೆ ಇತ್ತು. ಇನ್ನೊಂದು 20 ಕೋಟಿ ಜಾಸ್ತಿ ಅವತ್ತೇ ಕೊಟ್ಟಿದ್ದಿದ್ರೆ ಈ ಕಂಪ್ಲೀಟ್ ಪ್ರಾಜೆಕ್ಟೇ ಕ್ಲೋಸ್ ಆಯ್ತಿತ್ತು. ಈಗ ನೋಡಿ ಏನು ಮಾಡ್ತಾರೆ ಅಂತಂದರೆ, ಅವತ್ತಿಗೆ ಮೇ ಬಿ ಫಾರ್ 200 ಹೌಸಸ್ಗೆ ಎಸ್ಟಿಮೇಟ್ ಮಾಡಿದರು. 2040ಗೋ 2050ಗೆ ಆ ಥರ ಪ್ರೊಜೆಕ್ಷನ್ ಮಾಡ್ಕೊಂಡು ಮಾಡಿದ್ದಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಚೀಪರ್ ಎಟ್ ದಟ್ ಟೈಮ್. ಈಗ ಇನ್ನೊಂದು 20-30 ಕೋಟಿಗೆ NGTಯಿಂದ ಗ್ರೀನ್ ಟ್ರೈಬ್ಯುನಲಿಂದ ಇನ್ನೂ 25 ಕೋಟಿಗೆ ಬಂದಿದೆ ಈಗ ನಮಗೆ ಫಾರ್ ದಿಸ್ ಇಟ್ ಸೆಲ್ಫ್. ಆ ವಿಚಾರದಲ್ಲಿ ಕೆಲವು ಟೈಮಲ್ಲಿ ಈ ಎಸ್ಟಿಮೇಟ್ ಮಾಡೋಂಥ ವ್ಯವಸ್ಥೆ ದೊಡ್ಡ ಬದಲಾವಣೆ ಆಗಬೇಕು. ಅವತ್ತೇನು ಆಗಿದ್ದಿದ್ರೆ ಈ ಸಮಸ್ಯೆನೇ ಆಯ್ತಿರ್ಲಿಲ್ಲ. ನಾನು ನಮ್ಮ ಎಷ್ಟೋ ಜನ ಇಲ್ಲಿ ಕೂತಿರೋಂಥವ್ರು ಹೊಳೆ ಅಂಚಲ್ಲಿರೋಂಥವ್ರು ತುಂಬ ಜನ ಇದ್ದಾರೆ. ನಾನು ಕೈ ಮುಗಿ ಕೇಳ್ಕೊತೀವಿ, ಕಾವೇರಿ ನದಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕಾಪಾಡ್ಕೋಬೇಕು. ನಾವು ಅದನ್ನ ಇಲ್ಲಿ ಗಂಟ ದುರುಪಯೋಗನೇ ಮಾಡ್ಕೊಂಡು ಬಂದಿದ್ದೀವಿ, ಅದರಲ್ಲಿ ಏನಿಲ್ಲ. ಆ ದುರುಪಯೋಗನ ಅದೇನೋ ನಮ್ಮ ಅದೃಷ್ಟ ಅದನ್ನ ಕಾಪಾಡ್ಕೊಂಡು ಬಂದೈತೆ. 18-19ನೇ ಇಸ್ವಿಲಿ ದೊಡ್ಡ ಮಟ್ಟಕ್ಕೆ ನಾವು ಹೊಡ್ತಾನು ತೊಗೊಂಡಿದ್ದೀವಿ. ಲ್ಯಾಂಡ್ ಸ್ಲೈಡ್ಸ್ ಇರ್ಬೋದು, ಬೇರೆ ಬೇರೆ ರೀತಿಲಿ ಫ್ಲಡ್ಡಿಂಗ್ ಇರ್ಬೋದು, ಅದೆಲ್ಲನೂ ನಾವು ಅನುಭವಿಸ್ತಾ ಇದ್ದೀವಿ. ದಯವಿಟ್ಟು ಕಾವೇರಿ ನದಿ ನಾವು ಬರೀ ದೇವರಂತ ತಾಯಂತ ಪೂಜೆ ಮಾಡೋದಲ್ಲ, ಬಟ್ ಅದನ್ನ ಪ್ರಾಕ್ಟಿಕಲ್ ಆಗೂ ನಾವು ಯೋಚನೆ ಮಾಡಬೇಕು. ಆ ವಿಚಾರದಲ್ಲಿ ಓಪನ್ ಡಿಫಿಕೇಶನ್ ಆಗಿರ್ಬೋದು, ಅದೇ ರೀತಿಲಿ ಗಾಡಿಗಳು ಬಂದು ತೊಳೆಯೋದು. ಯಾಕಂದರೆ ಇಲ್ಲಿಂದ ಕುಶಾಲನಗರ್ಗೂ ನಮಗೆ ಅಮೃತ ಯೋಜನೆಯಲ್ಲಿ ಅಲ್ಲಿಂದನೇ ನೀರು ಕುಡಿಯೋಕ್ಕೆ ಬಂದಿದೆ. ಈಗ ಆ ವಿಚಾರದಲ್ಲಿ ನಾವು ನೆಕ್ಸ್ಟ್ ಟೈಮ್ ಏನಾದ್ರೆ ಸುವೇಜ್ ಡಂಪ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಅದೇ ನಾವು ನೀರು ಕುಡಿಬೇಕು ಅಂತ ನಮ್ಮಲ್ಲಿ ಜ್ಞಾಪಕ ಇರಲಿ ಅಂತ ನಾನು ಹೇಳ್ಕೊತೀನಿ. ಸಾಕಮ್ಮ ಕೊಡಗಿನ ಕಾಫಿಯನ್ನ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಪರಿಚಯಿಸಿದವ್ರಿ. ನಾವೆಲ್ಲ ಹಿಸ್ಟಾರಿಕಲ್ ನೇಮ್ ಆಗಿ ಗೊತ್ತಿದೆ ಅಷ್ಟೇ ಸರ್. ನಿಮಗೂ ಇವರಿಗೂ ಒಂದು ಅವಿನಾಭಾವ ಸಂಬಂಧ. ಏನು ಹೇಳ್ತೀರಾ ಸರ್ ಸಿಂಪಲ್ ಆಗಿ? ಆ್ಯಕ್ಚುಲಿ ಸರ್ ಹೇಳಲೇಬೇಕು,
ನನಗೆ ಸಾಕಮ್ಮ ಕಾಫಿ ಅಂತ ಕೇಳ್ಪಟ್ಟಿದ್ದೆ, ತುಂಬ ಫೇಮಸ್ ಅಂತ ಕೇಳ್ಪಟ್ಟಿದ್ದೆ. ಬಟ್ ಇವ್ರು ನಿಮ್ಮ ಅಜ್ಜಿ ಅಂತ ಗೊತ್ತೇ ಇರಲಿಲ್ಲ, ಮುತ್ತಜ್ಜಿ. ಬಟ್ ಆಮೇಲೆ ನಾನು ಗೂಗಲಲ್ಲೆಲ್ಲ ಸರ್ಚ್ ಮಾಡಿದೆ, ಅದೇ ಮನೇಲಿ ನೀವು ಇವಾಗಲೂ ಇದ್ದೀರಾ? ಈಗ ನಮ್ಮ ಮೊದಲನೇದಾಗಿ ಸಾಕಮ್ಮವರು ಫಸ್ಟ್ ಫೀಮೇಲ್ ಆಂಟರ್ಪ್ರನರ್ ಆಫ್ ಕಾಫಿ ಇಂಡಸ್ಟ್ರಿ. ಇಲ್ಲಿಂದ ಕಾಫಿ ತೊಗೊಂಡು ಬಸವನಗುಡಿಲಿ ಒಂದು ಕಾಫಿ ವರ್ಕ್ಸ್ ಮಾಡಿ ಮೊದಲನೇದಾಗಿ ಒಂದು ಕಾಫಿ ಅಂದರೆ ನಮ್ಮ ಫ್ಯಾಮಿಲಿದು ಒಂದು ಕಾಫಿ ಪುಡಿ ಅಂತ ಮಾಡಿ ಬೆಂಗಳೂರಲ್ಲಿ ಮಾರಕ್ಕೆ ಹೋಗ್ತಾರೆ. ಅವತ್ತಿನ ಸಂದರ್ಭದಲ್ಲಿ ಆಲ್ಮೋಸ್ಟ್ ಐ ಥಿಂಕ್ ನಮ್ಮ ಮನೆಗೆ ಬಂದರಂಥ ಸಂದರ್ಭದಲ್ಲಿ ಶಿ ಕೇಮ್ ಇನ್ ಅಟ್ ಲೇಟ್ 18th ಸೆಂಚುರಿನೋ ಮಿಡ್ 18th ಸೆಂಚುರಿಗೆ ನಮ್ಮ ಮನೆಗೆ ಬರ್ತಾರೆ, ಅಂದರೆ ಸೊಸೆಯಾಗಿ ಬರ್ತಾರೆ. ಅದ ನಂತರ ಇಡೀ ಫ್ಯಾಮಿಲಿ ಪ್ರಾಪರ್ಟಿನ ದೊಡ್ಡ ಮಟ್ಟದಲ್ಲಿ ಮ್ಯಾನೇಜ್ ಮಾಡ್ತಾರೆ. ಯಾಕಂದರೆ ಶಿ ವಾಸ್ ಎಲ್ಡೆಸ್ಟ್ ಆಗಿರೋದ್ರಿಂದ ಎಲ್ಲರೂ ಒಂದು 18 ಮಕ್ಕಳನ್ನ ಇವರು ಒಂದು ರೀತಿಲಿ ಅದೇ ರೀತಿಲಿ ಒಂದು ದೊಡ್ಡ ಜಮೀನು, ಒಂದು ದೊಡ್ಡ ಮಟ್ಟದ ಜಮೀನು ಅವ್ರು ನೋಡ್ಕೋತಾರೆ. ಅದ ನಂತರ ಮಹಾರಾಜಗಳು ಅವತ್ತಿನ ಸಂದರ್ಭದಲ್ಲಿ ಮಹಾರಾಜ ಜೊತೆ ಒಳ್ಳೆ ಒಂದು ಸಂಬಂಧ ಇಟ್ಕೊಂಡು ಸಾರ್ವಜನಿಕಕ್ಕೆ ಸೇವೆಯನ್ನು ಮಾಡ್ತಾರೆ. ಬೆಂಗಳೂರಲ್ಲಿ ಬಸವನಗುಡಿಲಿ ಒಂದು ಕಾಫಿ ವರ್ಕ್ ಸೆಟಪ್ ಮಾಡ್ತಾರೆ. ಅದೇ ರೀತಿಲಿ ಮೊದಲೇನ ಐ ಥಿಂಕ್ ನಮ್ಮ ಫ್ಯಾಮಿಲಿಲಿ ಫಸ್ಟ್ ಆಗಿ ಫಿಲಾಂಟ್ರಫಿಸ್ಟ್ ಅದೇ ರೀತಿಲಿ ಜನಸೇವೆ ಮಾಡಬೇಕು ಅಂತಂದರೆ ಇವರು, ಯಾಕಂದರೆ ಇವರು ದಾನ ಕೊಟ್ಟು ರೋಡು ಮಾಡ್ತಿದ್ರಂತೆ, ಬ್ರಿಡ್ಜು ಕಟ್ತಿದ್ರಂತೆ, ಕೆಲವು ಕಡೆ ಜಾಗನೂ ಅವತ್ತಿನ ಸಂದರ್ಭದಲ್ಲಿ ದಾನ ಮಾಡೋರೆ. ಮಾತ್ರ ನಾವು ಆ ಮಟ್ಟಕ್ಕೆ ಇನ್ನೂ ಬಂದಿಲ್ಲ. ಬಟ್ ಶಿ ಈಸ್ ಅನ್ ಇನ್ಸ್ಪಿರೇಷನ್ ಟು ಆಲ್ ಆಫ್ ಅಸ್, ಆ್ಯಂಡ್ ಐ ಆಮ್ ಹೋಪಿಂಗ್ ಬಿಕಾಸ್ ಆಫ್ ಹರ್ ಲಾಟ್ಸ್ ಆಫ್ ವಿಮೆನ್ ಹೂ ಆರ್ ಇನ್ ಕಾಫಿ ಆ್ಯಂಡ್ ಕಾಫಿ ಗ್ರೋಯಿಂಗ್ ಕಾಫಿ ಇಂಡಸ್ಟ್ರಿ ಶುಡ್ ಗೆಟ್ ಇನ್ಸ್ಪೈರ್ಡ್ ಬೈ ಹರ್. ಬಟ್ ಸರ್ ಆ್ಯಕ್ಚುಲಿ ಈ ತುಂಬ ಲೀಡರ್ಶಿಪ್ ಕ್ವಾಲಿಟಿ, ಗ್ರೇಟ್ ಥಿಂಗ್ಸ್ ಕಮ್ಸ್ ವಿತ್ ಜೀನ್ಸ್ ಅಂತಾರೆ, ರಕ್ತದಲ್ಲಿ ಬಂತು ಅಂತಾರೆ. ನಿಮ್ಮ ಮುತ್ತಜ್ಜಿಯವರ ಯಾವ ಗುಣ ನಿಮ್ಮಲ್ಲಿ ಬಂದಿರ್ಬೋದು ಅಂತ ನಿಮಗೆ ಅನ್ಸುತ್ತೆ? ಇಲ್ಲಿ ಕೂತಿದ್ದೆ ಅವರಿಂದನೇ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್. ಇಲ್ಲ ಅವ್ರಿಲ್ಲ ಅಂತಿದ್ರೆ ನಾವು ಯಾರೂ ಇಲ್ಲೇ ಇರ್ತಿರ್ಲಿಲ್ಲ. ಆ ವಿಚಾರದಲ್ಲಿ ವಿ ಕ್ಯಾನ್ ನೆವರ್ ಫೊಗೆಟ್ ಹರ್. ಆ ವಿಚಾರದಲ್ಲಿ ಸಾಕಮ್ಮವರು ನಮ್ಮ ಫ್ಯಾಮಿಲಿಗೆ ಅವತ್ತಿನ ಸಂದರ್ಭದಲ್ಲಿ 4-5 ಸಾವಿರ ಎಕರೆ ಅವರು ಒಂದು ಹಿಡಿತದಲ್ಲಿ ಇತ್ತಿದ್ದಂಥ ಸಂದರ್ಭದಲ್ಲಿ ಎಲ್ಲ ಗಂಡ್ಮಕ್ಳು ಮಾಮೂಲಿ ಗಲಾಟೆಗಳು ಮಾಡ್ತಾಯಿದ್ರು. ಅವರೆಲ್ಲರನ್ನೂ ಸಮಾಧಾನ ಮಾಡಿ ಆ ಜಾಗನ ಮಾರ್ದಂಗೆ ನೋಡ್ಕೊಂಡ್ರಲ್ಲ, ಅದೇ ಇಟ್ ಇಸ್ ಅ ಗ್ರೇಟ್ ಅಚೀವ್ಮೆಂಟ್. ಆ ವಿಚಾರದಲ್ಲಿ ಇವರು ಮಾತ್ರ ನನಗೆ ಗೊತ್ತಿರಂಗೆ ಕೆಲವು ಮಹಾರಾಜಗಳಿಗೆ ಕಷ್ಟ ಬಂದಂಥ ಸಂದರ್ಭದಲ್ಲಿ ಅವರು ಸಹಾಯ ಮಾಡ್ತಿದ್ರಂತೆ ಅವಾಗ್ಲೇನೆ. ಸರ್ ಮಹಾರಾಜರು ಇವ್ರು ಸಹಾಯ ಮಾಡ್ತಾ ಇದ್ರು, ಇವರೇ ಕೊಡ್ತಿದ್ರಂತೆ ದುಡ್ಡು. ಸೂಪರ್ ಅಲ್ಲ ಸರ್? ಅವತ್ತಿನ ಕಾಲದಲ್ಲಿ ನಮ್ಮ ಸಂಬಂಧ ಇಟ್ ಇಸ್ ಅ ವೆರಿ ಬಿಗ್. ನನಗೆ ಅವ್ರು ನೋಡಕ್ಕಂತೂ ನನಗೆ ಅದೃಷ್ಟ ಸಿಕ್ಕಿಲ್ಲ. ಬಟ್ ನೋಡಿರೋರು ಶಿ ಈಸ್ ಅ ವೆರಿ ಡೈನಾಮಿಕ್ ಪರ್ಸನ್ ಅಂತಾರೆ, ನೋಡಿದ್ರೆ ಒಂದು ಇನ್ಸ್ಪಿರೇಷನ್ ಅಂತಾರೆ. ನಾನು ಅವ್ರ ಫ್ಯಾಮಿಲಿಲಿ ಹುಟ್ಟಿದ್ದು ನಮಗೆ ಒಂದು ಇಟ್ ಈಸ್ ಅ ಗ್ರೇಟ್ ಅಚೀವ್ಮೆಂಟ್ ಬೈ ಇಟ್ ಸೆಲ್ಫ್. ಅದೇ ಒಂದು ಅಚೀವ್ಮೆಂಟು. ಮಾತ್ರ ಅವ್ರನ್ನ ಹೆಸರನ್ನ ನಾನು ಉಪಯೋಗಿಸ್ಕೊಂಡಿದ್ದಿಲ್ಲ ಅಂತಲ್ಲ, ನಾನು ಸಾಕಮ್ಮನ ಮೊಮ್ಮಗ ಮರಿಮಗ ಏನೇನೋ ಹೇಳ್ಕೊಂಡು ನಾವು ಉಪಯೋಗಿಸ್ಕೊಂಡಿದ್ದೀವಿ. ಅವ್ರ ಮಟ್ಟಕ್ಕೆ ಬರೋ ಅಷ್ಟೊತ್ತಿಗೆ ನಮಗಂತೂ ಐ ಡೋಂಟ್ ಥಿಂಕ್ ಇಟ್ ಇಸ್ ಪಾಸಿಬಲ್. ಬಟ್ ಅವ್ರು ಯಾವಾಗಲೂ ನಮ್ಗೆ ಇನ್ಸ್ಪಿರೇಷನ್ ಆಗಿ ಅವ್ರನ್ನ ಮುಂದೆ ಇಟ್ಕೊಂಡು ನಾವು ಕೆಲಸ ಮಾಡಬೇಕು ಅಂತ ನಮಗೆ ಆಸೆ. ಸರ್ ಕಲಾಭವನ ಕುಶಾಲನಗರ ಕಲಾಭಿಮಾನಿಗಳಿಗೆ ಒಳಗಡೆ ಯಾಕೆ ತೋರಿಸಿಲ್ಲ ನೀವು ಸರ್? ಒಳಗಡೆ ತುಕ್ಕು ಹಿಡಿದಿರೋ ಬೀಗ ತೋರಿಸಿದೆ ಸರ್. ಒಳಗಡೆ ಅಲ್ಲ, ಅದು ಹೊರಗಡೆ ಸೈಡ್. ಬಟ್ ಅಲ್ಲ ಸರ್, ಇದು 4 ಮಿನಿಸ್ಟರ್ಗಳನ್ನ ಕಂಡಿದೆ ಅನ್ನುವಂಥದ್ದು ಈ ಕಲಾಭವನ. ಆದ್ರೆ ಕಲಾ ಸೇವೆಗೆ ಇನ್ನೂ ಕೂಡ ನಿಮ್ಮ ಟೈಮಲ್ಲಾದ್ರೂ ಆಗ್ಬಹುದಾ ಅಂತ. ಈಗ ಕಲಾಭವನಿಗೆ ಐ ಡೋಂಟ್ ನೋ ಇಫ್ ಯು ಹ್ಯಾವ್ ಗಾನ್ ಇನ್ ಸೈಡ್. ಒಂದು ದಿವಸ ನಾವೆಲ್ಲ ಸೇರ್ಕೊಂಡು ಹೋಗೋಣ. ಈ ಹಾಲ್ ಅದ್ಭುತವಾಗಿದೆ, ಇಲ್ಲ ಅಂತಲ್ಲ. SNN ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ದಿಸ್ ಹಾಲ್. ಅಲ್ಲಿ AC ಇಲ್ಲ. ಮಾತ್ರ ನನಗೆ ಗೊತ್ತಿರಂಗೆ ಈ ಪ್ರೋಗ್ರಾಮು ಅಲ್ಲೇ ಮಾಡ್ಬೋದಾಗಿತ್ತು ಅಂತ ನನ್ನ ಅಭಿಪ್ರಾಯ. ಯಾಕಂತಂದರೆ ಎಲ್ಲ ಸೀಟಿಂಗ್ಸು ಆಗಿದೆ, ಪ್ಲ್ಯಾಟ್ಫಾರ್ಮ್ ಇದೆ, AV ರೂಮ್ ಇದೆ. ಅದಕ್ಕೆ ನನ್ನಂದೆ ಆ ಬೀಗ ಕೊಡ್ತಿದ್ದೆ, ನೀವು ಒಳಗಡೆನೂ ಶೂಟ್ ಮಾಡ್ಬೋದಾಗಿತ್ತು. ಬಟ್ ಇನ್ನೂ ಕೆಲಸ ಇದೆ. ಇತ್ತೀಚೆಗೆ ಎಷ್ಟು ಶಶಿಯಣ್ಣ, 1.25 ಕೋಟಿ ರೂಪಾಯಿನೋ ಏನೋ ವೆಚ್ಚದಲ್ಲಿ ಈಗ ಈ ಆಡಿಟೋರಿಯಂ ಥರ, ಈ ಥಿಯೇಟರ್ ಥರ ಚೇರ್ಸ್ ಹಾಕಿದ್ದೀವಿ, ಫ್ಲೋರಿಂಗ್ ಆಗಿದೆ, ಆಮೇಲೆ AV ರೂಮ್ ಆಗಿದೆ. ಬಟ್ ಅಗೇನ್ ಅನದರ್ 2 crores ದುಡ್ಡು ಬೇಕು. ಅದನ್ನ ಮುಗಿಸಾದ್ಮೇಲೆ ಐ ಥಿಂಕ್ ನೆಕ್ಸ್ಟ್ ಪ್ರೋಗ್ರಾಮ್ ಯಾರೇ ಬೇಕು ಅಂತಂದರೆ SLN ಸರ್ ಡೋಂಟ್ ಫೀಲ್ ಬ್ಯಾಡ್,
ನೆಕ್ಸ್ಟ್ ಅಲ್ಲಿ ಸರ್ಕಾರಕ್ಕೆ ಒಂದು ಸ್ವಲ್ಪ ದುಡ್ಡಾಗಲಿ, ನಿಮ್ಮ ಕಾರ್ಯಕ್ರಮಗಳೆಲ್ಲ ಅಲ್ಲೇ ಮಾಡಲಿಕ್ಕೆ ನಾವು ನಿಮಗೆ ಬೀಗ ಕೊಡ್ತೀವಿ. ಖಂಡಿತ ಸರ್, ನಮ್ಮ ಚಾನೆಲ್ ಇಂದ ನೆಕ್ಸ್ಟ್ ಅದನ್ನ ಪ್ರೋಗ್ರಾಮ್ ಮಾಡೋಣ ಸರ್. ಬೈ ಎಂಡ್ ಆಫ್ ದಿಸ್ ಸೀಸನ್ ನಿಮಗೆ ಕೊಡಿಸ್ತೀನಿ ಅಂತ. ಬಿಲೀವ್ ಸರ್, ಮಾಡ್ತೀರಾ? ಪೆಮ್ಮಯ್ಯ ಅವರು ಅದಕ್ಕೆ ಹೇಳೋದು, ಡೋಂಟ್ ಜಡ್ಜ್ ದ ಬುಕ್ ಬೈ ಇಟ್ಸ್ ಕವರ್. 100% ನೀವು ಆಚೆ ತೆಗ್ದಿರ ಅವ್ರು ಒಳಗಡೆ ಚೆನ್ನಾಗಿದೆ ಒಳಗಡೆ ನಾನು ಸರ್, ತೋರಿಸಿದ್ರೆ ಒಳಗಡೆ ಕೆಲಸ ಈಗಷ್ಟೇ ಪ್ರಾರಂಭವಾಗಿ ಸರ್ ಗೊತ್ತಿದೆ. ನಮ್ಮ ಕೆಲಸ ಏನಂದ್ರೆ ಸಮಸ್ಯೆಗಳನ್ನ ಮಾತ್ರ ಎತ್ತಿ ತೋರಿಸುವಂತದ್ದು, ಅದಕ್ಕೆ ಉತ್ತರ ಕೊಡೋದು ಜನಪ್ರತಿನಿಧಿಗಳು. ಕರೆಕ್ಟ್. ಥ್ಯಾಂಕ್ ಯು ಫಾರ್ ಬ್ರಿಂಗಿಂಗ್ ಇಟ್. ಅಲ್ಲ, ಮಾತ್ರ ಅದ್ಭುತವಾದ ಒಂದು ಕಾರ್ಯಕ್ರಮ ಅದು. ಯಾಕೆ ಪೆಂಡಿಂಗ್ ಆಯಿತು ಅಂತ ನನಗೆ ಅವಶ್ಯಕತೆ ಇಲ್ಲ. ವೈ ಇಟ್ ವಾಸ್, ಈಗ ನಮಗೆ ಜವಾಬ್ದಾರಿ ಕೊಟ್ಟವ್ರೆ, ಆಗಿಲ್ದಿದ್ದ ಕಾಮಗಾರಿಗಳು ಮುಗಿಸೋದಂತೂ ನಮ್ಮ ಜವಾಬ್ದಾರಿ. ಅವ್ರು ಮಾಡಿದ್ರು ನಾನು ಮಾಡೋದಿಲ್ಲ ಅಂತ ಆ ಥರ ರಾಜಕೀಯಕ್ಕೆ ನಾನು ಇನ್ನೂ ಕಲ್ತಿಲ್ಲ, ಕಲಿಯೋಕ್ಕೆ ಅವಕಾಶ ಇಲ್ಲ. ದಟ್ ಹ್ಯಾಸ್ ಟು ಕಂಪ್ಲೀಟ್. ಸಾರ್ವಜನಿಕ ಅನುಕೂಲ ಆಗಬೇಕು, ಕಂಪ್ಲೀಟ್ ಮಾಡೋದಂತೂ ನಮ್ಮ ಜವಾಬ್ದಾರಿ. ದಟ್ ಈಸ್ ಮೈ ಏಮ್. ಎಸ್ ಸರ್, ಈಗ ಇದು ಒಂದು ಕಡೆ ಆದರೆ, ಇನ್ನು ನೀವು ಬೀಯಿಂಗ್ ಎ ಪೊಲಿಟಿಷಿಯನ್, ಒಬ್ಬ ರಾಜಕಾರಣಿಯಾಗಿ ನಾನು ಕೇಳ್ತೀನಿ, ಈಗ ಒಬ್ಬ ನಾರ್ಮಲ್ ಮ್ಯಾನ್ ಆದರೆ ಇದನ್ನೆಲ್ಲ ಭಾಳ ಈಸಿಯಾಗಿ ಉತ್ತರಿಸ್ಬೋದು. ಬಟ್ ಒಬ್ಬ ರಾಜಕಾರಣಿ ಆದರೆ ಇದೇ ಒಂಥರ ಅವ್ರಿಗೆ ಕಷ್ಟ ಆಗ್ಬಿಡುತ್ತಾ ಅಂತಂದ್ರೆ ಯಾವ ವಿಚಾರದಲ್ಲಿ ಅಂದರೆ, ಈ ಕ್ಯಾಸ್ಟು, ಕಮ್ಯುನಿಟಿ, ರಿಲಿಜನ್ನು, ಈ ಸಂಬಂಧಿತ ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡೋದ್ರಲ್ಲಿ ಎಲ್ಲಾನ ಒಂದು ಸ್ವಲ್ಪ ಕಡಿಮೆ ಆಗುತ್ತಾ? ಅಂದರೆ ಅದಕ್ಕೆ ಹೇರಿಕೆ ಅಂತಿರೋ ಅಥವಾ ಅದಕ್ಕೆ ಏನಾದ್ರು ಒಂದು ಕಂಡೀಷನ್ ಅಂತಿರೋ, ಅದೆಲ್ಲಾನ ಅಡ್ಡ ಬರುತ್ತಾ? ಈಗ ನಾನು ಓದಿರೋದು MBBS MD. ಪ್ರೊಫೆಷ್ನಲಿ ಐ ಆಮ್ ಅ ಡಾಕ್ಟರ್. ಯಾರಾದರೆ ಬಂದಂದರೆ ಎನಿಬಡಿ ನಮ್ಮ ಹತ್ರ ಬಂದಾಗ ನೀನು ಯಾವ ಜಾತಿ ಅಂತ ನಾವು ಕೇಳೋದಿಲ್ಲಪ್ಪ. ನಾವು ಫಸ್ಟ್ ಏನು ಕೇಳ್ತೀವಿ, ನಿನ್ಗೆ ಏನು ಸಮಸ್ಯೆ ಆಗೈತೆ, ಏನು ತೊಂದರೆ ಆಗೈತೆ. ಅದೇ ನಾನು ರಾಜಕೀಯಕ್ಕೂ ನಾನು ಇಟ್ಕೊಂಡಿದ್ದೀನಿ. ಇಲ್ಲಿ ಗಂಟ ನಾವು ಆ ವಿಚಾರ ನೋಡೋದಿಲ್ಲ, ನೋಡೋಕ್ಕೂ ಇಲ್ಲ. ಯಾಕಂದರೆ ನಾವು ರಾಜಕೀಯ ಬಂದಂಥ ಸಂದರ್ಭದಲ್ಲಿ ವಿ ಹ್ಯಾವ್ ಟು ಬ್ರಿಂಗ್ ಸಮ್ ಕೈಂಡ್ ಆಫ್ ಅ ಪಾಸಿಟಿವ್ ಚೇಂಜ್. ಅದೇ ಹಳೆ ಥರದಲ್ಲಿ ಮಾಡ್ಕೊಂಡು ಹೋದರೆ ದೇರ್ ಇಸ್ ನೋ ಡೆವಲಪ್ಮೆಂಟ್ ಗೋಟ್ ಹ್ಯಾಪನ್. ಇಲ್ಲಿ ಬಡವರು ಇರ್ಬೋದು, ಶ್ರೀಮಂತರು ಇರ್ಬೋದು, ಅದೇ ರೀತಿಲಿ ಬೇರೆ ಬೇರೆ ಧರ್ಮದವ್ರು ತುಂಬ ಜನ ಇರ್ತಾರೆ ನಮ್ಮಲ್ಲಿ. ನಾನಂತೂ ಇಲಿಗಂಟ ನಾನು ಆ ಥರ ಡಿಫ್ರೆನ್ಸಿಯೇಷನ್ ಮಾಡಿಲ್ಲ. ಅಲ್ಲ ಅಂದರೆ ಪ್ಲೀಸ್ ಡೋಂಟ್ ಟೇಕ್ ಮೀ ರಾಂಗ್, ಯಾಕೆ ಕೇಳ್ದೆ ಅಂದರೆ ಯುವಕರು ಸಾಕಷ್ಟು ಜನ ರಾಜಕೀಯದಲ್ಲಿ ಇಂಟ್ರೆಸ್ಟೇ ಕಳ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಜಾತಿ ರಾಜಕೀಯ ಗುರು ಇದೊಂದು ಇಲ್ಲ ಇಲ್ಲ, ಸಿ ಆಸ್ ಯು ಸೆಡ್ ದಟ್ ಇಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಇಟ್. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮಾತ್ರ ನಾವು ಕೆಲಸ ಮಾಡಬೇಕಾದಾಗ ಜಾತಿ ಧರ್ಮ ಬಿಟ್ಟು ಮಾಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂತಂದರೆ ಒಂದೇ ವರ್ಗಕ್ಕೆ ಮಾಡ್ತಾ ಇದ್ದೀರಾ ಅಂತ ಬರ್ತದೆ. ಆಮೇಲೆ ನಾನು ಗೌಡ್ರಾಗೋ ಇಲ್ಲೊಂದಾಗಿ ನೀನೇ ಸರ್ ಬೇರೆಯವ್ರು ಮಾಡ್ತಾ ಇರ್ತಾರೆ, ಆ ಥರ ನಿರಂತರವಾಗಿ ಬರ್ತಾ ಇರ್ತದೆ. ಬಟ್ ನಾವು ಬೇರೆಯವ್ರು ಖುಷಿ ಮಾಡೋದ್ಕಿಂತ ಫಸ್ಟ್ ನಮ್ಮ ಮನಸ್ಸಿಗೆ ಖುಷಿ ಮಾಡ್ಕೋಬೇಕು. ನಮ್ಮ ಮನಸ್ಸಿಗೆ ಖುಷಿ ಮಾಡಬೇಕು ಅಂತಂದರೆ ನಮ್ಮ ಸಿದ್ಧಾಂತಗಳು ಏನಿದೆ, ವಿ ಹ್ಯಾವ್ ಟು ಫಾಲೋ ದಟ್. ನನ್ನ ಪ್ರಿನ್ಸಿಪಲ್ ಏನು, ಡಾಕ್ಟ್ರಾಗಿ ಹೋದಂಥ ಸಂದರ್ಭದಲ್ಲಿ ನೀನು ಯಾವ ಜಾತಿ ಅಂತ ಕೇಳಲ್ಲ. ನಾವು ಫಸ್ಟ್ ಮೇಲ್ ಆರ್ ಫೀಮೇಲ್ ಅಂತ ನಾವು ಕೇಳಿದಾಗ ಮೇಲ್ ಆರ್ ಫೀಮೇಲ್ ಅದು ಗೊತ್ತಾಗುತ್ತೆ. ಏನು ಸಮಸ್ಯೆ ಅಂತ ಕೇಳ್ತೀವಿ ಅಷ್ಟಕ್ಕೆ. ನೀವು ಯಾರು ಗೀರು ಆಮೇಲೆ ನಮ್ಮವ್ರು ಬಂದು ಹೇಳ್ಬೋದು, ಸರ್ ಅವ್ರು ಇವರು ಸರ್ ಅವರು ಸರ್, ಅದಕ್ಕೇನು ಸಂಬಂಧ ಇಲ್ಲ. ವಾಟ್ ಎವರ್ ವೆರ್ ಎವರ್ ವಿ ಕ್ಯಾನ್ ಹೆಲ್ಪ್ ಅಕ್ರಾಸ್ ಕಮ್ಯುನಿಟಿ, ಅಕ್ರಾಸ್ ಇದು ನಾವು ಸಹಾಯ ಮಾಡೋಕ್ಕೆ ನಮ್ದು ಜವಾಬ್ದಾರಿ. ಬಟ್ ಬೀಯಿಂಗ್ ಅ ಡಾಕ್ಟರ್ ಸರ್, ರಾಜಕೀಯದಲ್ಲಿ ಜಾಸ್ತಿ ತಲೆಗೆ ಸಂಬಂಧಪಟ್ಟ ಸಮಸ್ಯೆಗಳೇ ಜಾಸ್ತಿ ಇರುತ್ತಾ ಅಂತ, ಅಂದರೆ ತಲೆನೋವೇ ಜಾಸ್ತಿ ಇರುತ್ತಾ ಅಂತ? ಈಗ ರಾಜಕಾರಣಿಗಳಿಗೆ ಬರೋದು ಆ ಥರ ಕೇಸ್ಗಳೇ. ಈ ಮನೇಲಿ ಸಾಲ್ವ್ ಮಾಡೋಂಥ ಕೆಲಸಗಳು ಇರೋದು ಯಾರೂ ಬರೋದಿಲ್ಲ ನಮಗೆ. ಬಟ್ ಪಾಪ ಅವ್ರ ಸಮಸ್ಯೆ ಬಂದು ಹೇಳ್ಕೊತಾರಲ್ಲ, ಅಷ್ಟು ನೋವಿದೆ ಅಂತ ನನ್ನ ಅಭಿಪ್ರಾಯ. ಅಲ್ಲಾಂದರೆ ಅವ್ರು ಬಂದು ನಮ್ಗೆ ಹೇಳೋದು ಅವಶ್ಯಕತೆ ಇರಲಿಲ್ಲ. ಎಲ್ಲನೂ ಎಕ್ಸಾಸ್ಟ್ ಮಾಡಿ ಎಲ್ಲನೂ ಆದಮೇಲೆ ನಮ್ಮ ಹತ್ರ ಬಂದಾಗ ಅಟ್ಲೀಸ್ಟ್ ಅವ್ರು ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಅವ್ರಿಗೊಂದು ಪ್ರೀತಿ ವಿಶ್ವಾಸದಲ್ಲಿ ಮಾತಾಡಿದ್ರೆ ಅದೇ ಜಾಸ್ತಿ ಅಂತ ನನ್ನ ಅಭಿಪ್ರಾಯ. ಏನು ಮಾಡೋಕ್ಕಾಗಲಿಲ್ಲ ಅಂದ್ರೂ ಆಗಲ್ಲ ಹೋಗ್ರಿ ಅಂತಂದರೆ ಅವ್ರ ಮನ್ಸಿಗೆ ಬೇಜಾರ ಮಾಡಿಸ್ಬಿಡ್ದು ಅಂತ. ದಟ್ ಇಸ್ ಮೈ ಪರ್ಸನಲ್ ಒಪಿನಿಯನ್. 2 ಕ್ವಶನ್ ಇದೆ, ಶಾರ್ಟ್ ಆಗಿ ಆನ್ಸರ್ ಮಾಡಿ ಮುಗಿಸ್ಬಿಡೋಣ. ವಿಡಿಯೋ ಇತ್ತು, ವಿಡಿಯೋ ಪ್ಲೇ ಮಾಡ್ತಾ ಇಲ್ಲ. ವಿಲ್ ಡೈರೆಕ್ಟ್ಲಿ ಆಸ್ಕ್ ದ ಕ್ವಶನ್. ಸರ್, ವಿಧಾನಸಭೆಯಲ್ಲಿ ನೀವು ಮಾತಾಡ್ತಾ ಒಂದು ರೋಡ್ ಬಗ್ಗೆ ಮಾತಾಡ್ತಾ ಇದ್ರಿ, ಪುಷ್ಪಗಿರಿ, ಗಾಳಿಬೀಡು, ಕರ್ಮಲ್ ಅರಣ್ಯ ಪ್ರದೇಶದ ಮಧ್ಯೆ ಹಾದು ಹೋಗಿದೆ ಅಂತ. ಈಗ ಆ ರೋಡ್ ಇಸ್ ಅ ವೆರಿ ಡೈಸಿ ಸಿಚುವೇಶನ್. ಇಲ್ಲಿ ನಮ್ಮ ಪರಿಸರ ಪ್ರೇಮಿಗಳು ಬೇರೆ ರೀತಿಲಿ ಯೋಚನೆ ಮಾಡ್ತಾರೆ. ಬಟ್ ನಾನು ಪದೇ ನಾನು ಅವತ್ತು ಹೇಳೋಂಥ ಸಂದರ್ಭದಲ್ಲಿ ಪುಷ್ಪಗಿರಿ ಬೀದಳ್ಳಿ ಕುಕ್ಕೆ ಸುಬ್ರಹ್ಮಣ್ಯ ಹೋಗೋಂಥ ರಸ್ತೆ ಇರ್ಬೋದು, ಕಡಮಕಲ್ಲಾಗಂತ ಹೋಗೋಂಥ ರಸ್ತೆ, ಇದು 2 ರಸ್ತೆ ವಿಶೇಷವಾಗಿ ನಮ್ಮ ಕೊಡಗಿನ ಭಾಗದಿಂದ ದಕ್ಷಿಣ ಕನ್ನಡ ಭಾಗಕ್ಕೆ ಹೋಗೋಂಥ ಒಂದು ರಸ್ತೆಗಳು 2 ಮಾರ್ಗ. ಅವತ್ತಿನ ಸಂದರ್ಭದಲ್ಲಿ ದೇ ಹ್ಯಾವ್ ನಾಟ್ ಅಪ್ಲೈಡ್ ಇಟ್ ಥ್ರೂ ಪ್ರಾಪರ್ ಚಾನೆಲ್. ಥ್ರೂ ಪ್ರಾಪರ್ ಚಾನೆಲ್ ಅಂತಂದರೆ ಪರಿಸರನ ಹಾನಿ ಮಾಡಿ ಅಂತಲ್ಲ, ಸೈಂಟಿಫಿಕ್ ಆಗಿ ಕೇಳ್ಬೋದಾಗಿತ್ತು. ಅಂದರೆ ದಟ್ ಈಸ್ ನಾರ್ಮ್ಸ್ ಪ್ರಕಾರ ಇದೆ. ಒಂದು ಫಾರೆಸ್ಟ್ ಒಳಗೆ ನಾವು ಕೆಲಸ ಮಾಡಬೇಕು ಅಂತ ಸಂದರ್ಭದಲ್ಲಿ ವಾಟ್ ಈಸ್ ದ ಪ್ರೋಸ್ ಕಾನ್ಸ್ ಎಲ್ಲನೂ ಮೆಷರ್ ಮಾಡ್ತಾರೆ. ನಮ್ಮಲ್ಲಿ ನನಗೂ ಗೊತ್ತು, ಪುಷ್ಪಗಿರಿ ಈಸ್ ಅ ವೈಲ್ಡ್ ಲೈಫ್ ಸ್ಯಾಂಚುರಿ. ಹಲವಾರು ಪ್ರಾಣಿಗಳು, ಹಲವಾರು ಪಕ್ಷಿಗಳು, ಹಲವಾರು ಬೇರೆ ಬೇರೆ ರೀತಿಯಲ್ಲಿ ಗಿಡಗಳು
ಅಲ್ಲಿ ನಮಗೆ ರಕ್ಷಣೆ ಕೊಟ್ಟು ನಾವು ಕಾವೇರಿ ನದಿ ಏನು ಹರಡ್ತದೆ ಅಲ್ಲಿಂದಾನೇ ಪ್ರಾರಂಭ ಆಗುತ್ತೆ. ಅದು ಧಕ್ಕೆ ಆಗದಂಗೆ ಏನಾದರೂ ಅವಕಾಶ ಇದ್ದರೆ ರೋಡ್ ಮಾಡಿಕೊಡಿ ಅಂತ ನಾವು ಕೇಳಿದ್ದೀವಿ. ದಿಢೀರಾಗಿ ಹೋಗಿ 200 ಎಕರೆ 300 ಎಕರೆ ಫಾರೆಸ್ಟ್ನ ಹೊಡೆದಾಕಿ ಅಂತ ನಾನು ಯಾಕೆ ಕಾಣ್ಕೊಳ್ಳಲ್ಲ. ಬಿಕಾಸ್ ನಾವು ಒಬ್ಬ ಎಜುಕೇಟೆಡ್ ಆಗಿ ನಾವು ರಾಜಕೀಯಕ್ಕೆ ಬಂದಂಥ ಸಂದರ್ಭದಲ್ಲಿ ವಿ ಶುಡ್ ನಾಟ್ ಮಿಸ್ಗೈಡ್ ದ ಪಬ್ಲಿಕ್ ಆಲ್ಸೋ. ಕಾನೂನು ರೀತಿಲಿ, ಆಮೇಲೆ ಅದೇ ರೀತಿಲಿ ಪ್ಲಸ್ ಎನ್ವೈರ್ಮೆಂಟ್ಲಿ ಇಟ್ ಶುಡ್ ಬಿ ಫ್ರೆಂಡ್ಲಿ. ಅದು ಎರಡೂ ಇದ್ದರೆ ಅದು ಅನುಕೂಲ ಆಗುತ್ತೆ. ವಿಶೇಷವಾಗಿ ನಾನು ಯಾಕೆ ಆ ರೋಡ್ ಕೇಳಿದೆ ಅಂತಂದರೆ, ಸುಬ್ರಹ್ಮಣ್ಯ ಟು ಪುಷ್ಪಗಿರಿ ಟು ನಮ್ಮ ಸೋಮವಾರಪೇಟೆಗೆ ಇರೋದೇ 30ರಿಂದ 40 ಕಿಲೋಮೀಟರ್ ಆಗುತ್ತೆ. ಈಗ ಕುಕ್ಕೆ ಸುಬ್ರಹ್ಮಣ್ಯದಿಂದ ವಾಪಸ್ ಸುತ್ತು ಬರಬೇಕು ಅಂತಂದರೆ ಬಿಸ್ಲೆ ಘಾಟ್ ಮೇಲೆ 75 ಕಿಲೋಮೀಟರ್ ಆಗುತ್ತೆ. ಆಮೇಲೆ ಆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಬೆಂಗಳೂರಿಗೆ ಹೋಗೋಕ್ಕೆ ಸೋಮವಾರಪೇಟೆನೇ ಹತ್ರ ಆಗ್ಬೋದು, ಸುತ್ಕೊಂಡು ಹೋಗೋಷ್ಟಕ್ಕೆ ನಮಗೆ ಹತ್ರ ಆಗುತ್ತೆ. ಆಮೇಲೆ ನೀವು ಕುಶಾಲನಗರಕ್ಕೆ ನ್ಯಾಷನಲ್ ಹೈವೇ ಬಂತು, ಬೇರೆ ಬೇರೆ ರಸ್ತೆ ಬಂತು, ಅಭಿವೃದ್ಧಿ ಆಯಿತು. ಸೋಮವಾರಪೇಟೆಗೂ ಆ ರೀತಿಯಲ್ಲಿ ಏನಾದರೂ ಕನೆಕ್ಟಿವಿಟಿ ಆದರೆ ಸೋಮವಾರಪೇಟೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಬಟ್ ಆನ್ ದಿ ಅದರ್ ಹ್ಯಾಂಡ್, ಎನ್ವೈರ್ಮೆಂಟಲ್ ಡೆಗ್ರಿಡೇಷನ್ ಔಟ್ವೇಸ್ ದ ಪ್ರೋಸ್ ಆಫ್ ದ ರೋಡ್. ಅದು ನಾನು ಮಾಡೋಕ್ಕೂ ಬಿಡೋದಿಲ್ಲ. ಹಾನಿ ಆಗಂಥ ಸಂದರ್ಭದಲ್ಲಿ ಜಾಸ್ತಿ ಇದ್ದರೆ ರೋಡ್ಗಿಂತ ಅದೇ ಜಾಸ್ತಿ ಆದರೆ ನಾನು ಅದನ್ನ ಒಪ್ಪೋದಿಲ್ಲ. ಯಾಕಂದರೆ ನಾನು ಎನ್ವೈರ್ಮೆಂಟಲ್ ಸೈನ್ಸಲ್ಲೇ ಓದಿರೋಂಥ ಹುಡುಗ ಸ್ಕೂಲಲ್ಲಿ. ಸೊ ಆ ಎರಡೂ ರೀತಿಲಿ ಬ್ಯಾಲೆನ್ಸ್ ಮಾಡಿಕೊಂಡೇ ನಾವು ಮಾಡೋಕ್ಕೆ ನಮ್ಮ ಜವಾಬ್ದಾರಿ. ಕಡ್ಮಕ್ಕಲ್ ವಿಚಾರ ನಾನು ಹೇಳ್ತೀನಿ, ಪಾಪ ನಿಮ್ಗೆ ಯಾವುದೋ ಆ ಸಮಸ್ಯೆ ಇಲ್ಲಿ. ಮಡಿಕೇರಿ ಗಾಳಿಬೀಡು ಪಂಚಾಯಿತಿ ಅಂತ ಕಡ್ಮಕ್ಕಲ್ ಅಂತ ಒಂದು ಊರಿದೆ. ಆ ಬೂತಲ್ಲಿ ಬರೀ 70 ಜನ ಇದ್ದಾರೆ. ಅಂದರೆ ವೋಟಿಂಗ್ ಪಾಪ್ಯುಲೇಷನ್ ಇಸ್ ಓನ್ಲಿ 70. ಎಷ್ಟೋ ಜನ ಊರು ಬಿಟ್ಟು ಹೋಗೋರು. ಯಾಕೆ ಗೊತ್ತಾ, ಮಡಿಕೇರಿಗೆ ಗಾಳಿಬೀಡು ಅವ್ರ ಪಂಚಾಯಿತಿ ಆಫೀಸ್ ಬರಬೇಕು ಅಂದರೆ 120 ಕಿಲೋಮೀಟರ್ ಬರಬೇಕು. ಅವ್ರು ರೇಷನ್ ಹೋಗೋಕ್ಕೆ ಇಲ್ಲಿಗಿಂತ ಬರಬೇಕು. ಆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಗೊತ್ತಲ್ಲ ನಮ್ಮವ್ರು ಹೆಂಗವ್ರೆ ಅಂತ. ಸರ್ ನಾಳೆ ಬನ್ನಿ, ನಾಳಿದ್ದು ಬನ್ನಿ, 120 ಕಿಲೋಮೀಟರ್ ಬಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಸಿಕ್ಲಿಲ್ಲ, ಏನು ಮಾಡ್ತಾರೆ ಹೇಳಿ? ಪಾಪ ಆಲ್ ಆರ್ ಲೇಬರ್ ಕಮ್ಯುನಿಟಿ ಅವರು. ಅವ್ರಿಗೆ ಏನಾದರೂ ಒಂದು ರೀತಿಲಿ ನಾವು ಒಂದು ಸ್ವಲ್ಪ ಧೈರ್ಯ ಕೊಡಬೇಕು ಅಂತಂದರೆ, ಗಾಳಿಬೀಡಿಂದ ಅವ್ರಿಗೆ ಬರೀ 16 ಕಿಲೋಮೀಟ್ರು, 16 ಕಿಲೋಮೀಟರ್ಸ್ ಥ್ರೂ ದ ಫಾರೆಸ್ಟ್. ಮಾತ್ರ ಇನ್ನೊಂದ್ಸಲಿ ಫಾರೆಸ್ಟ್ ಅಷ್ಟು ಡಿಗ್ರೇಡ್ ಆದರೆ, ಇಫ್ ಇಟ್ ಈಸ್ ಹಾರ್ಮಿಂಗ್ ಮೋರ್ ದೆನ್ ಪಾಸಿಟಿವ್, 100% ನಾವು ಎನ್ವೈರ್ಮೆಂಟಲ್ ಪರಾನೇ ನಿಂತ್ಕೋತೀವಿ. ಬಟ್ ಮನುಷ್ಯತೆಯೂ ನಮ್ಗೆ ಇರಲೇಬೇಕಲ್ವಾ, ನಾವು ಬ್ಯಾಲೆನ್ಸ್ ಮಾಡಬೇಕಂತ ಸಂದರ್ಭದಲ್ಲಿ ಬೋತ್ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್. ಬಟ್ ವೆರ್ ಎವರ್ ದೆರ್ ಈಸ್ ಎನ್ವೈರ್ಮೆಂಟಲ್ ಡೆಗ್ರಿಡೇಷನ್ ವಿಚ್ ಇಸ್ ಔಟ್ವೇಯಿಂಗ್ ಹ್ಯೂಮನ್, ಇದು ಐ ವಿಲ್ ಟೇಕ್ ಅಪ್ ಫಾರ್ ಎನ್ವೈರ್ಮೆಂಟಲ್ ಅಂತ ನಾನು ಮಾಡ್ತೀವಿ. ಅದಂತ ನನ್ನ ಕೊನೆಯ ಪ್ರಶ್ನೆ, ನಿಮ್ಮ ಮನೆಗೆ 100 ಜನ ಬರ್ತಾರೆ ಸಮಸ್ಯೆಗಳನ್ನು ಹೊತ್ಕೊಂಡು, 100 ಜನ ಡೈಲಿ ಅಟೆಂಡ್ ಮಾಡ್ತೀರಾ. ನೀವು ಸಂಡೇ ಪೊಲಿಟಿಷಿಯನ್ ಅಂತ ಕೂಡ ಫೇಮಸ್. ಸಂಡೇ ಕೂಡ ಅಧಿಕಾರಿಗಳನ್ನ ಕರೆಸಿ, ಇವತ್ತು ಕೂಡ ಒಂದಷ್ಟು ಇನಾಗ್ರೇಷನ್ ಕಾರ್ಯಕ್ರಮ ಇತ್ತು ಅಂತೇಳಿ. ಆ ಸಮಸ್ಯೆಯಲ್ಲಿ ಗಂಡ ಹೊಡೆದ, ಹೆಂಡತಿ ಹೊಡೆದ್ರು, ಟ್ರಾಫಿಕಲ್ಲಿ ನನ್ನ ಮೇಲೆ ಕೇಸ್ ಹಾಕಿದ್ರು, ಇಂತಹ ಸಮಸ್ಯೆಗಳು ಕೂಡ ಬರುತ್ತೆ. ಮತ್ತು 100 ಜನರು ನಿಮ್ಮ ಮನೆ ಮುಂದೆ ಬಂದರೆ ಕ್ಯೂ ನಿಂತಿರ್ತಾರೆ. ಹೇಗೆ ಅಟೆಂಡ್ ಮಾಡ್ತೀರಾ? ಮತ್ತು ಇವರಿಗೆಲ್ಲರಿಗೂ ಪರಿಹಾರ ಸಿಗುತ್ತಾ? ಈಗ ನಾವೊಂದು ಅದಾಲತ್ ಮಾಡೋಕ್ಕಂತೂ ನಾವು ಬಂದಿಲ್ಲ. ಲೋಕ್ ಅದಾಲತ್ತಲ್ಲಿ ಏನು ಮಾಡ್ತೀವಿ ಅಂತಂದರೆ, ಗಂಡ ಹೆಂಡತಿ ಗಲಾಟೆ ಬರ್ತವೆ, ಅಣ್ಣ ತಮ್ಮದಿರು ಗಲಾಟೆ ಬರ್ತವೆ, ಬೇಲಿ ವಿಚಾರದಲ್ಲಿ ಗಲಾಟೆ ಬರ್ತವೆ, ಕುಡಿಯೋ ನೀರು ವಿಚಾರದ ಗಲಾಟೆ ಬರ್ತವೆ, ಕುಡಿದ್ಬಿಟ್ಟು ಡ್ರಂಕ್ ಇನ್ ಡ್ರೈವಿಂಗ್ ಫೋನ್ ಮಾಡಿಬಿಟ್ಟು ಬಿಡಿ ಅಂತನೂ ಅಂತ ಎಲ್ಲನೂ ಬರ್ತವೆ. ಎಲ್ಲನೂ ನಾವು ಸಾಲ್ವ್ ಮಾಡ್ತೀವಿ ಅಂತ ಹೇಳೋದು ತಪ್ಪು. ಮೊದಲನೇದಾಗಿ ನಾವು ಆ್ಯಸ್ ಅ ಪೊಲಿಟಿಷಿಯನ್ ವಿ ಶುಡ್ ನಾಟ್ ಟೇಕ್ ಸೈಡ್ಸ್. ನಾವು ಯಾರಾದರೆ ಗಲಾಟೆ ಮಾಡಿಕೊಂಡ್ರೆ ಅಣ್ಣ ತಮ್ಮದಿರ ಮೇಲೆ ನಾವೇ ಎತ್ತು ಕಟ್ಸೋದು ಕೆಲಸ ನಾವು ಮಾಡಬಾರ್ದು. ಅವ್ರನ್ನ ಒಂದು ಮಾಡೋಕ್ಕಂತ ನಾವು ಪ್ರಾಮಾಣಿಕೆ ಮಾಡಬೇಕು. ಅದಕ್ಕಿಂತ ನಮ್ಮ ಮಿತಿಮೀರಿ ಹೋದರೆ ಏನು ಮಾಡಬೇಕು? ಕಾನೂನಿದೆ, ಪೊಲೀಸ್ ಸ್ಟೇಷನ್ ಇದೆ, ಅವ್ರ ಮುಖಾಂತರ ಹೋಗಲಿ ಅಂತ ನಾವು ಹೇಳ್ತೀವಿ. ಬಟ್ ನಾವೇ ಹೊಡೆದಾಡ್ಕೊಂಡು ಇಲ್ಲಪ್ಪ ನನ್ನ ಪರಾಗಿ ಮಾಡಿ ಅಲ್ಲೇ ರಾಜಕೀಯ ಸೃಷ್ಟಿಯಾಗುತ್ತೆ. ಒಂದು ಫ್ಯಾಮಿಲಿನ ಡಿವೈಡ್ ಮಾಡೋದು ಯಾರು ಹೇಳಿ? ನಾವು ರಾಜಕಾರಣಿಗಳೇ. ನಾಳೆ ಅವ್ರು ರಾಜಿ ಆಗ್ಬಿಡ್ತಾರೆ, ನಾವು ವಿಲೀನ್ಗಳಾಗ್ತೀವಿ. ಆ ವಿಚಾರದಲ್ಲಿ ನಮ್ಮ ಸ್ನೇಹಿತರುಗಳು ಇಲ್ಲಿ ನಮ್ಮ ರಾಜಕಾರಣಿಗಳು ಹೇಳ್ಬೋದು, ಮಂತ ನೀನು ಅವ್ರ ಪರಾಗಿ ಮಾತಾಡೋ, ಇವ್ರ ಪರಾಗಿ ಮಾತಾಡೋ ಅಂತ ಅನ್ಬೋದು. ಬಟ್ ಕೆಲವು ಟೈಮಲ್ಲಿ ನ್ಯೂಟ್ರಲ್ ಆಗಿದ್ದರೆ ಒಂದು ರೀತಿಯಲ್ಲಿ ಒಳ್ಳೇದು. ಮಾತ್ರ ಕೆಲವು ಜನಕ್ಕೆ ನ್ಯಾಯದ ವಿರುದ್ಧ ಏನಾದರೆ ತೀರ್ಪು ಏನಾದ್ರೆ ಅವ್ರ ಪರ ನಾವು ನಿಲ್ತೀವಿ. ದಟ್ ಈಸ್ ಮೈ ಕಮಿಟ್ಮೆಂಟ್. ಏನಾದರೆ ನಮ್ಮ ಅಧಿಕಾರಿಗಳು ಏನಾದ್ರೆ ಅವ್ರ ಮೇಲೆ ತಪ್ಪು ಮಾಡಿದರೆ, ಪೊಲೀಸ್ ಏನಾದರೆ ಅವ್ರ ಮೇಲೆ ದೌರ್ಜನ್ಯ ತೋರಿಸಿದ್ರೆ, ಅಧಿಕಾರಿಗಳು ಏನಾದ್ರೆ ಅವ್ರನ್ನ ದುರುಪಯೋಗ ಮಾಡ್ಕೊಂಡು ದುಡ್ಡು ಕೇಳೋಂಥ ಸಂದರ್ಭದಲ್ಲಿದ್ರೆ ಆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳೋದು ನಮ್ಮ ಜವಾಬ್ದಾರಿ. ಮನೆ ಗಲಾಟೆಯಲ್ಲಿ ನಿರಂತರವಾಗಿ ಹೋಗಿ ಬೇಲಿಗೆ ಇರ್ಬೋದು, ಇದಿರ್ಬೋದು ಅಂತ ನಾವೇ ಅದನ್ನ ಇಟ್ ಶುಡ್. ಬಟ್ ಬಂದಾಗ ನಾವು ಮಾಡೋದಿಲ್ಲ ಅನ್ನೋದು ನನಗಿಲ್ಲ. ನೋಡೋಣ, ನೀವು ಅಂತಂದಿರು ಒಂದಾಗಿ ಅಂತ ನಾವು ಹೇಳ್ತೇವೆ. ಇಲ್ಲ ಸರ್ ಆಗಲ್ಲ ಅಂತ. ದಯವಿಟ್ಟು ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಿ. ನೀವು ಬೇಕು, ಅವರೂ ಬೇಕು ನಮಗೆ. ಆ ವಿಚಾರದಲ್ಲಿ ಅದನ್ನ ಒಂದು ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಿ ಹ್ಯಾಂಡಲ್ ಮಾಡಬೇಕು ಅಂತ ನನ್ನ ಆಸೆ. ಸೊ ಅವು ಬರಬೇಡಿ ಅಂತ ನಾವು ಹೇಳೋಕ್ಕಾಗಲ್ವಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸರ್. ಅದೇ ರೀತಿ ಥ್ಯಾಂಕ್ ಯು. ಸಾರಿ ಟೈಮ್ ಇಲ್ಲ, ಎಲ್ಲರೂ ವೆಯ್ಟ್ ಮಾಡ್ತಾರೆ. ಒಂದು ಪ್ರಶ್ನೆ, ಇದು ಸಮಸ್ಯೆ ಅಲ್ಲ,
ನಮ್ಮ ಎಲ್ಲರ ಮನಸ್ಸಲ್ಲಿರುವಂಥ ಒಂದು ಗೊಂದಲ. ನಾವು ಕಳೆದ 1 ವರ್ಷದಿಂದ ನೋಡ್ತಾ ಇದ್ದೀವಿ, ನಮಗೆ 3 ವರ್ಷದಿಂದ ನೀವು ಜನಪರ ಶಾಸಕರಾಗಿ ಕಾಣ್ತಿದ್ದೀರಾ. ಆದರೆ ಸರ್ಕಾರದಲ್ಲಿ ನೀವು ಯಾರ ಪರ ಅಂತ ಕೇಳ್ಬೋದಾ ಅಂತ, CM ಪರನಾ ಅಲ್ಲ DCM ಪರನಾ ಅಂತ? ಜನಪರ ಶಾಸಕರಾಗಿದ್ದೀರಿ, ಸರ್ಕಾರದಲ್ಲಿ ನೀವು ಯಾವ ಪರ, CM ಪರನಾ ಡೆಪ್ಯೂಟಿ CM ಪರನಾ ಅಂತ ಪತ್ರಕರ್ತರ ನಾನು ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಜನಪರ. ಹೌದು ಸರ್. ನಮ್ಮವ್ರಿಗೆ ಹೆಂಗ್ ಅನುಕೂಲ ಆಗುತ್ತೆ ಆ ತರಾನೇ ನಡ್ಕೊಂಡು ಹೋಗ್ತೀನಿ. ದೇರ್ ಇಸ್ ನೋ ಡಿಫ್ರೆನ್ಸಿಯೇಷನ್. ನನಗೆ ನಾನು ಹೇಳ್ತೀನಿ ಕೇಳಿ, ನಾನು ಎಲ್ಲರ ಹತ್ರ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಎಷ್ಟು ಅನುಕೂಲ ಆಗುತ್ತೆ ನಾವು ಅವ್ರ ಪರಾಗಿದ್ದೀವಿ. ನಮಗೆ ಐ ಆಮ್ ಅನ್ ಎಜುಕೇಟೆಡ್ ಪೊಲಿಟಿಷಿಯನ್. ಸಿಕ್ಕಾಕ್ಸಕ್ ಪ್ರಯತ್ನ ಮಾಡಬೇಡಿ ಸರ್. ನಾನು ಚಂದ್ರಮೋಹನ್ ಸರ್. ರತನ್ ಸರ್, ಕೊನೆಯ ಪ್ರಶ್ನೆ ನಿಮ್ದು, ಲಾಸ್ಟ್ ಪ್ರಶ್ನೆ, 1 ವರ್ಡ್ ಆನ್ಸರ್ ಇರಲಿ. ಇಲ್ಲ ಸರ್, ಸಾರಿ ಸರ್, ಆದ್ರೂ ಏನ್ ಪ್ರಶ್ನೆ ಕೇಳ್ಬಿಟ್ರಿ ಸರ್. ಸರ್ ಟೆಲ್ ಮಿ ಸರ್. ಆ್ಯಸ್ ಎ ಡಾಕ್ಟರ್ ಆ್ಯಂಡ್ MLA ನಮ್ಮ ಕಾನ್ಸ್ಟಿಟ್ಯೂನ್ಸಿದು ಸುಮಾರು ಟೈಮಿಂದ ನಮ್ಮ ಮಡಿಕೇರಿಯಲ್ಲಿ ಕೊಡಗು ಡಿಸ್ಟಿಕ್ಕಿಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅಂತ ಸುಮಾರು ಟೈಮಿಂದ ಡಿಮಾಂಡ್ ಮಾಡ್ತಿದ್ವಿ. ಬಟ್ ಲಾಸ್ಟ್ ಟೈಮ್ ಏನಾಯಿತು, ಪೊನ್ನಣ್ಣ ಸರ್ ತಾವು ಮಲ್ಟಿ ಸ್ಪೆಷಾಲಿಟಿ ಬೇಡ, ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ನಾವು ನಿಮಗೆಲ್ಲ ಫೆಸಿಲಿಟೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಿದ್ದೀರ. ಬಟ್ ಟಿಲ್ ಟುಡೇ ಕಾರ್ಡಿಯೋ ಡಿಪಾರ್ಟ್ಮೆಂಟ್ ಬಂದಿಲ್ಲ ಸರ್. ಬಿಕಾಸ್ ಕಾರ್ಡಿಯೋ ಡಿಪಾರ್ಟ್ಮೆಂಟ್ ಇಲ್ಲದ್ರಿಂದ ನಮ್ಮ ಕೊಡಗಿನ ಎಷ್ಟೋ ಪೇಷಂಟ್ಗಳು ಇಲ್ಲಿಂದ ಮೈಸೂರಿಗೆ ಹೋಗಬೇಕಾದ್ರೆ ಇಲ್ಲಿಂದ ಮ್ಯಾಂಗ್ಳೂರ್ಗೆ ಹೋಗಿ ಕಾರ್ಡಿಯಾಲಜಿ ವಿಚಾರದಲ್ಲಿ ದಯವಿಟ್ಟು ಇದನ್ನ ಒಂದು ಪರಿಶೀಲಿಸಿ ಆದಷ್ಟು ಬೇಗ ನಮಗೆ ಕಾರ್ಡಿಯೋ. ಅಲ್ಲ, ನೀವು ಹೇಳ್ದಂಗೆ ವೆರಿ ಇಂಪಾರ್ಟೆಂಟ್. ನಮ್ಮಲ್ಲಿ ಆಸ್ ಮೀ ಬೀಯಿಂಗ್ ಅ ಡಾಕ್ಟರ್ ಆಲ್ಸೋ ಟು ಇಂಪ್ರೂವ್ ದ ಹೆಲ್ತ್ ಕೇರ್ ಸಿಸ್ಟಮ್ ಇಸ್ ಅ ವೆರಿ, ಅಂದರೆ ಅದು ನಂಬರ್ 1 ಪ್ರಯಾರಿಟಿ ನನಗೂ. ವಿಶೇಷವಾಗಿ MRI ಇರಲಿಲ್ಲ ಜಿಲ್ಲೆಯಲ್ಲಿ, MRI ಇತ್ತೀಚೆಗೆ ಆಗಿದೆ. ಅದ್ರ ಜೊತೆಲಿ ಕಾರ್ಡಿಯಾಲಜಿ ಯೂನಿಟ್ ನೀವು ಹೇಳ್ದಂಗೆ 10 ಕೋಟಿಗೆ ಕಾರ್ಡಿಯಾಲಜಿ ಯೂನಿಟ್ ಅಂದರೆ ಇಟ್ ಈಸ್ ಇನ್ ಪ್ರೋಸೆಸ್. ನನಗೆ ಗೊತ್ತಿರಂಗೆ ಅಟ್ಲೀಸ್ಟ್ ಬೈ ಎಂಡ್ ಆಫ್ ದಿಸ್ ಜೂನ್ ಜುಲೈಲಿ ಫುಲ್ ಫ್ಲೆಜ್ ಕಾರ್ಡಿಯಾಲಜಿ ಯೂನಿಟ್ ಮಡಿಕೇರಿಲೇ ಕೂರ್ತದೆ. ಆ ವಿಚಾರದಲ್ಲಿ ನಾವೇನು ಔಟ್ಸ್ ಅಂದರೆ ಈ ಹೊರಗಡೆ ಹೋಗೋಂಥ ಪೇಷಂಟ್ಸ್ನ ನಾವು ಇಲ್ಲೇ ಟ್ರೀಟ್ಮೆಂಟ್ ಮಾಡ್ಬೋದು. ಅದು PPP ಮಾಡೆಲ್, ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಕಾರ್ಡಿಯಾಲಜಿ ಯೂನಿಟ್ ಇಸ್ ಆಲ್ಮೋಸ್ಟ್ ಥ್ರೂ. ಬರೋಂಥ ದಿವಸಗಳಲ್ಲಿ ಕ್ಲಿಯರ್ ಮಾಡ್ತೀವಿ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಈ ಸ್ಪೆಷಲಿಸ್ಟ್, ನಾನು ಒಬ್ಬ ರೇಡಿಯಾಲಜಿಸ್ಟ್ ಆಗಿ ನಮ್ಮ ಡಾಕ್ಟ್ರುಗಳು ಅವರು ಇಲ್ಲೇನೆ ರೂರಲ್ ಸರ್ವಿಸ್ ಮಾಡಲಿಕ್ಕೆ ಎಷ್ಟೋ ಜನ ಬರೋದಿಲ್ಲ. ಕುಶಾಲನಗರಲ್ಲಿ ಬರ್ಬೋದು, ಮಡಿಕೇರಿಗೆ ಬರ್ತಾ ಇಲ್ಲ, PHCಗಳು ಹೋಯ್ತಾ ಇಲ್ಲ. ದಟ್ ಇಸ್ ಯಾಕೆಂದರೆ ಮೈಂಡ್ ಸೆಟ್ ಅಲ್ಲಿ ಹಳ್ಳಿಲಿ ಹೋದಂಥ ಸಂದರ್ಭದಲ್ಲಿ ಜವಾಬ್ದಾರಿ ಜಾಸ್ತಿ, ಜನನೂ ಅಪ್ರಿಯೆನ್ಷನು ಜಾಸ್ತಿ, ಆಸ್ಪಿರೇಷನ್ಸ್ ಜಾಸ್ತಿ, ಇಮಿಡಿಯೇಟ್ ಆಗಿ ಮಾಡಿ ಅಂತ ಸಂದರ್ಭದಲ್ಲಿ ನಮ್ಮ ಡಾಕ್ಟ್ರುಗಳು ಆದಷ್ಟು ಸಿಟಿಗಳ ಹತ್ರಕ್ಕೆ ಹೋಗಬೇಕು ಅಂತ ಆಸೆ ಇದೆ. ಆ ವಿಚಾರದಲ್ಲಿ ನಾನು ನಿಮಗೊಂದು ಮನವಿ ಮಾಡ್ತೀವಿ, ಎಲ್ಲಿ ಡಾಕ್ಟರ್ಸ್ಗಳು ನಮ್ಮ ರೂರಲ್ ಸೈಡಲ್ಲಿ ಕೆಲಸ ಮಾಡ್ಲಿಕ್ಕೆ ಆಸೆ ಇದೆ ದಯವಿಟ್ಟು ನಮ್ಮ ಹತ್ರ ಸಂಪರ್ಕ ಇಟ್ಕೊಳ್ಳಿ. ಲೆಟ್ ದೆಮ್ ಕಮ್ ಆ್ಯಂಡ್ ವರ್ಕ್ ಹಿಯರ್. ವಾಟ್ ಎವರ್ ಬೆನಿಫಿಟ್ಸ್ ಫ್ರಮ್ ಆರ್ ಸೈಡ್ ವಿಲ್ ಗಿವ್ ದೆಮ್. ನಾವು ಎಷ್ಟೇ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟರು ಮ್ಯಾನ್ ಪವರ್ ಇಲ್ಲಂತ ಸಂದರ್ಭದಲ್ಲಿ ದಟ್ ಈಸ್ ಹರ್ಟಿಂಗ್ ಅಸ್ ಅ ಲಾಟ್. ಅದಕ್ಕೋಸ್ಕರ ನಾನು ಇಲ್ಲಿ ಸುಮ್ಮನೆ ದೊಡ್ಡ ಬಿಲ್ಡಿಂಗ್ ಕಟ್ಬಿಟ್ಟು ಜನ ಇಲ್ಲಂತ ಸಂದರ್ಭದಲ್ಲಿ ದಟ್ ಇಸ್ ಆಲ್ಸೋ ವೇಸ್ಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಆ ವಿಚಾರದಲ್ಲಿ ವಿ ನೀಡ್ ಟು ಹೆಲ್ಪ್ ಔಟ್ ಆನ್ ಮೆಡಿಕಲ್. ಖಂಡಿತ ಮುಂದಿನ ಪ್ರಯತ್ನ ಪಡಿ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಎಲ್ಲ ನಾನು ಸುವರ್ಣ ಸಂಭ್ರಮ ಕಾರ್ಯಕ್ರಮಕ್ಕೆ ನಮ್ಮ ಕುಶಾಲನಗರ ರೋಟೇರಿಯನ್ ಅಧ್ಯಕ್ಷರಾದಂಥ ಮನುವಣ್ಣವರು, ಅದೇ ರೀತಿಲಿ ಹಿರಿಯ ಚೇರ್ಮನ್ ಆದಂಥ ಸತೀಶ್ ಅಣ್ಣವರು, ಆಮೇಲೆ ನಮ್ಮ ನವೀನ್ ಅಣ್ಣವರು, ಮಂಜುನಾಥ್ ಸರ್ ಅವರು, ಮಹೇಶ್ ಅಣ್ಣವರು, ರಾಜಶೇಖರ್ ಅವರು, ಜೇಕಬ್ ಸರ್ ಅವರು, ಡಾಕ್ಟರ್ ಹರಿ ಸರ್ ಅವರು, ರಿಚರ್ಡ್ ಸರ್, ಕ್ರೇಜ್ವೆಲ್ ಅವರು, ರುದ್ರೇಶ್ ಅಣ್ಣವರು, ರಂಗಸ್ವಾಮಿ ಅವರು, ಇವತ್ತಿನ ನಮ್ಮ ಚೀಫ್ ಗೆಸ್ಟ್ ಆದಂಥ SLN ಅವರು, ಶಾಂತಪ್ಪ ಅವರು, ವಿಶ್ವನಾಥ್ ಸರ್ ಅವರು, ಅದೇ ರೀತಿಲಿ ನಮ್ಮ ಸ್ನೇಹಿತರಾದಂಥ ಮೂರ್ನಾಡವರ ನಮ್ಮ ಶರಣ್ ಅವರೇ, ಅದೇ ರೀತಿಲಿ ಚಂದ್ರಕಲಾ ಮೇಡಮ್ ಅವರು, ಶಶಿಯಣ್ಣವರು, ನಟೇಶ್ ಅಣ್ಣವರು, ನಮ್ಮ ವಿವಿಧ ಸಂಘದ ಅಧ್ಯಕ್ಷರುಗಳು. ರೋಟರೀಸ್ ಮೇನ್ ಏಮ್ ಇಸ್ ಟು ಬ್ರಿಂಗ್ ಆಲ್ ಆಫ್ ಅಸ್ ಟುಗೆದರ್. ಬೇರೆ ಬೇರೆ ದಾರಿ ನಡ್ಕೊಡೋಂಥ ಜೀವನದವರು, ಜನಾಂಗದವರು ಒಂದು ಮಾಡಬೇಕು ಅಂತ ಈ ವೇದಿಕೆ ಸೃಷ್ಟಿ ಮಾಡಿದ್ದೀರಾ. ಐ ಕಂಗ್ರ್ಯಾಚುಲೇಟ್ ರೋಟರಿ ಕುಶಾಲನಗರ್ ಫಾರ್ ಡೂಯಿಂಗ್ 50 years ಆಫ್ ಸರ್ವಿಸ್. ಇನ್ನೂ 50 ಅಲ್ಲ, ಇನ್ನೂ 100 ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಮಗಾರಿಗಳು ಮಾಡ್ಕೊಂಬನ್ನಿ, ಜನಪರ ಕೆಲಸ ಮಾಡಿ. ನಮ್ಮ ಉದ್ದೇಶ ರಾಜಕೀಯಕ್ಕೆ ನಮಗೆ ಲಾಭ ಸಿಗ್ತದಂತ ನಮ್ಮ ಆಸೆ, ವೈಯಕ್ತಿಕವಾಗಿ ಆಸ್ ಅ ಪೊಲಿಟಿಷಿಯನ್. ನಿಮಗೆ ಆ ಆಸೆಗಳಿಲ್ಲ ಅಲ್ಲ, ರಾಜಕೀಯಕ್ಕೆ ಬಂದರೆ ಏನು ತಪ್ಪೇನಿಲ್ಲ. ಬಟ್ ನಿಮ್ಮದು ಸೆಲ್ಫ್ಲೆಸ್ ಆಗಿ ಒಂದು ಸಾರ್ವಜನಿಕ ಸೇವೆ ಮಾಡೋಂಥ ಸಂದರ್ಭದಲ್ಲಿ ಐ ವಿಶ್ ರೋಟರಿ ದ ವೆರಿ ಬೆಸ್ಟ್. ನನ್ನ ಸೋಮವಾರಪೇಟೆ ರೋಟರಿನ ಆನರರಿ ಮೆಂಬರ್ ಮಾಡೋದು ಒಂದೇ ಸಾಕು. ಆ ವಿಚಾರದಲ್ಲಿ ನಾನು ನಿರಂತರವಾಗಿ ರೋಟರಿ ಜೊತೆ ಇರ್ತೀವಿ. ಯಾಕಂದರೆ ಸಾರ್ವಜನಿಕ ಸೇವೆ, ಪಬ್ಲಿಕ್ ಆಗಿ ನೀವು ಸೇವೆ ಮಾಡ್ಕೊಂಡು ಬರ್ತಾರೆ ಅಂತ ವಿ ಆರ್ ಲಾಟ್ಸ್ ಆಫ್ ಅಸ್ ಆರ್ ಮ್ಯಾಚಿಂಗ್, ಆರ್ ವೇವ್ ಲೆನ್ಸ್ ಆರ್ ಮ್ಯಾಚಿಂಗ್.
ಆ ವಿಚಾರದಲ್ಲಿ ನಿರಂತರವಾಗಿ ನಿಮ್ಮ ಸಜೆಷನ್ಸ್ ಇರ್ಬೋದು, ನಿಮ್ಮ ಅನಿಸಿಕೆಗಳಿರ್ಬೋದು. ವಿ ಆರ್ ಆಲ್ವೇಸ್ ಓಪನ್ ಫಾರ್ ಡಿಸ್ಕಷನ್, ವಿ ಆರ್ ಆಲ್ವೇಸ್ ಓಪನ್ ಫಾರ್ ಸಜೆಷನ್ಸ್. MLA ಆಗ್ಬಿಟ್ರೆ ಕೋಡ್ ಬಂದ್ಬಿಡ್ತದೆ ಎಷ್ಟೋ ಜನಕ್ಕೆ, ಕರೆಕ್ಟ್ ಅಲ್ವಾ? ನನಗೆ ಗೊತ್ತು, ನಾನೇ ಎಲ್ಲನೂ ಗೊತ್ತು ಅಂತಲ್ಲ, ಆ ಥರ ಪರಿಸ್ಥಿತಿ ಅಲ್ಲ ಈಗ. ನಮ್ಗಿಂತೂ ವಿದ್ಯಾವಂತರು ಬುದ್ಧಿವಂತರನ್ನ ಸಲಹೆ ತಗೋಬೇಕು ನಿರಂತರವಾಗಿ. ಆ ರೋಟರಿ ಅಸೋಸಿಯೇಷನ್ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀರಾ. ಐ ವಿಶ್ ಯು ದ ವೆರಿ ಬೆಸ್ಟ್. ಅದ್ಭುತವಾಗಿ ಒಂದು ಕಾರ್ಯಕ್ರಮ ಮಾಡಿಕೊಂಡು ಬಂದಿದ್ದೀರಾ. ಇಲ್ಲಿ ಸೇರಿದಂಥ ಎಲ್ಲ ಕುಶಾಲನಗರ್ ರೋಟರಿಯನ್ಸ್, ಐ ವಿಶ್ ಯು ದ ವೆರಿ ಬೆಸ್ಟ್. ನಿರಂಜನ್ ಜಿ, ಥ್ಯಾಂಕ್ ಯು ಫಾರ್ ಪುಟಿಂಗ್ ಮೀ ಇನ್ ಟು ದ ಸ್ಪಾಟ್. ಆಮೇಲೆ ನಿಮ್ಮನ್ನ ಹೊರಗಡೆ ನೋಡ್ಕೋತೀವಿ ಅಂತ ಹೇಳ್ತಾ, ಇಲ್ಲಿ ಸೇರಿದಂಥ ಎಲ್ಲ ಕುಶಾಲನಗರ ನಾಗರಿಕರಿಗೆ, ಸೋಮವಾರಪೇಟೆ ಎಲ್ಲ ರೋಟೇರಿಯನ್ಸ್ಗೆ ಒಳ್ಳೇದಾಗ್ಲಿ, ಇದೇ ರೀತಿಲಿ ಸೇವೆ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ, ಈ ತರ ಪ್ರೋಗ್ರಾಮ್ಗಳಲ್ಲಿ ನಾವು ಅಲ್ಲಿ ಕೂರ್ಲಿಕ್ಕೆ ಅವಕಾಶ ಮಾಡ್ಕೊಡಿ, ಸ್ಟೇಜ್ ಮೇಲೆ ಕೂರ್ಬಿಡ್ಬೇಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಒಂದು ಚಿಕ್ಕ ಕಾಣಿಕೆ ರೋಟರಿ ಕಡೆಯಿಂದ ನಮ್ಮ ಪ್ರೋಗ್ರಾಮ್ ಚೇರ್ಮನ್ ಸತೀಶ್ ಅವರು ಮತ್ತೆ ಕೋರ್ ಟೀಮ್ ಬರಬೇಕು ಅಂತೇಳಿ ವೇದಿಕೆ ಕೇಳ್ಕೊಳ್ತಾ ಇದ್ದೀನಿ. ಒಂದು ನಿಮಿಷದ ಕಾರ್ಯಕ್ರಮ, ಜಸ್ಟ್ ಒಂದು ಟೋಕನ್ ಆಫ್ ಗ್ರಾಟಿಟ್ಯೂಡ್. ಆಕ್ಚುಲಿ ಐ ಹ್ಯಾವ್ ಟು ಅಡ್ಮಿಟ್ ದಿಸ್, ಈ ತರ ಇಷ್ಟು ಓಪನ್ ಆಗಿ ಇಷ್ಟು ಮುಕ್ತವಾಗಿ ಮಾತಾಡೋ MLAಗಳು ನಮ್ಮ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಇರಲಿ. ಸೊ ಇದಕ್ಕಿಂತ ದೊಡ್ಡ ಸಂತೋಷ ಇನ್ನೊಂದಿಲ್ಲ. MLA ಅವ್ರಿಗೆ ನಾನೇ ಗಿಫ್ಟ್ ಕೊಟ್ಟೆ ಅಂತ ಫೋಟೋ ಹಾಕಿ ಸರ್ ಒಂಚೂರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ಟೈಮ್ ಕೊಟ್ಟು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದಕ್ಕಾಗಿ. ನೆಕ್ಸ್ಟ್